ಡಿಯರ್ ಸ್ಟೂಡೆಂಟ್ಸ್, ನನ್ನ ಕಳಿಸಿದ ಎಲ್ಲ ಪಾಠವನ್ನು ನೋಡಿದಿರ ಅಂತೇಳಿ ಭಾವಿಸಿ, ಏನೇ ಡೌಟ್ಸ್ ಇದ್ದರೂ ಸಹ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ನಿಮಗೆ ಮತ್ತೊಂದು ಸಾರಿ ಹೇಳ್ತಾ, ಇವತ್ತು ಮತ್ತೊಂದು ಚಾಪ್ಟರ್, ದಟ್ ಈಸ್ ಸೋಷಿಯಲ್ ಪ್ರಾಬ್ಲಮ್ಸ್. ವಾಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಆರ್ ಫೇಸ್ಡ್ ಬೈ ಅವರ್ ಸೊಸೈಟಿ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೊ ಇನ್ ದಿಸ್ ಚಾಪ್ಟರ್ we try to learn about the following points. So first one is child labor. ಬಾಲ ಕಾರ್ಮಿಕ ಪದ್ಧತಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಎರಡನೇದಾಗಿ ಸೆಕ್ಸುಯಲ್ ಹೆರಾಸ್ಮೆಂಟ್ ಆನ್ ಚಿಲ್ಡ್ರನ್, ಮಕ್ಕಳ ಮೇಲೆ ಆಗ್ತಾ ಇರ್ತಕ್ಕಂಥ ಲೈಂಗಿಕ ಹಿಂಸೆಯ ಬಗ್ಗೆ, ದೌರ್ಜನ್ಯದ ಬಗ್ಗೆ ನಾವು ಈ ಚಾಪ್ಟರ್ಲಿ ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಮೂರನೇದಾಗಿ ಮುಖ್ಯವಾಗಿ ಫೀಮೈಲ್ ಫೆಟಿಸೈಡ್, ಹೆಣ್ಣು ಭ್ರೂಣ ಹತ್ಯೆಯ ಬಗ್ಗೆ ನಾವು ಈ ಚಾಪ್ಟರ್ಲಿ ಡಿಸ್ಕಸನ್ನು ಮಾಡಿದ್ವಿ. ದೆನ್ ಹಂಗರ್ ಆ್ಯಂಡ್ ಮಾಲ್ ನ್ಯೂಟ್ರಿಷನ್, ಹಸಿವು ಮತ್ತು ಅಪೌಷ್ಟಿಕತೆ, ಹಂಗರ್ ಆ್ಯಂಡ್ ಮಾಲ್ ನ್ಯೂಟ್ರಿಷನ್ ಬಗ್ಗೆ ನಾವು ಈ ಚಾಪ್ಟರ್ಲಿ ಡಿಸ್ಕಸನ್ನು ಮಾಡ್ತೀವಿ. Then after we discuss about gender discrimination. Gender discrimination ಬಗ್ಗೆ, ಲಿಂಗ ತಾರತಮ್ಯದ ಬಗ್ಗೆ ನಾವು ಈ ಚಾಪ್ಟರಲ್ಲಿ ಡಿಸ್ಕಷನ್ ಮಾಡ್ತೀವಿ. ಅದಾದ ನಂತರ ಚೈಲ್ಡ್ ಮ್ಯಾರೇಜ್ ಬಗ್ಗೆ, ಇಲ್ಲಿ ಬಾಲ್ಯ ವಿವಾಹದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ದೆನ್ ಆ ನಂತರ ಇಲ್ಲಿ ಮುಖ್ಯವಾಗಿ ಹ್ಯೂಮನ್ ಟ್ರಾಫಿಕಿಂಗ್ ಆಫ್ ಚಿಲ್ಡ್ರನ್, ಅಂದರೆ ಮಕ್ಕಳ ಒಂದು ಕಳ್ಳ ಸಾಗಣೆಯ ಬಗ್ಗೆ ನಾವು ಈ ಚಾಪ್ಟರ್ಲಿ ಡಿಸ್ಕಸನ್ನು ಮಾಡ್ತೀವಿ. ಕೊನೆಯದಾಗಿ ವಾಟ್ ಆರ್ ದ ಸ್ಟೆಪ್ಸ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಬಗ್ಗೆ ನಾವು ಡಿಸ್ಕಸನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ವಿ ಡಿಸ್ಕಸ್ ಇನ್ ದಿಸ್ ಚಾಪ್ಟರ್. ಫಸ್ಟ್ಲಿ ವಿ ಗೋಸ್ ಟು ಡಿಸ್ಕಸಿಂಗ್ ಆಫ್ ಚೈಲ್ಡ್ ಲೇಬರ್ ಅಥವಾ ಲೇಬರ್ ಆಫ್ ಚಿಲ್ಡ್ರನ್. ಚೈಲ್ಡ್ ಲೇಬರ್, ಬಾಲ ಕಾರ್ಮಿಕ ಪದ್ಧತಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ರಿಮೆಂಬರ್, ಕಾಮನ್ಲಿ, ಯೂಸಲಿ ಅಂದರೆ ಸಾಮಾನ್ಯವಾಗಿ, ಯೂಸಲಿ ದ ಲೇಬರರ್ ಆಫ್ ಚಿಲ್ಡ್ರನ್ ಆಫ್ ಅಂಡರ್ ಏಜ್, ಇಲ್ಲಿ ಯಾವುದನ್ನು ನಾವು ಲೇಬರರ್ ಆಫ್ ಚಿಲ್ಡ್ರನ್ ಅಥವಾ ಚೈಲ್ಡ್ ಲೇಬರ್ ಅಂತ ಕರೀತೀವಿ ಅನ್ನುವುದನ್ನು ನಾವು ನೋಡ್ತಾ ಹೋದಾಗಿಲ್ಲ. ಮುಖ್ಯವಾಗಿ ಯೂಸಲಿ ದ ಲೇಬರರ್ ಆಫ್ ಚಿಲ್ಡ್ರನ್ ಆಫ್ ಅಂಡರ್ ಏಜ್ ಚಿಲ್ಡ್ರನ್ ಈಸ್ ಕನ್ಸಿಡರ್ಡ್ ಆಸ್ ಚೈಲ್ಡ್ ಲೇಬರ್. ಯಾರನ್ನ ನಾವು ಬಾಲ ಕಾರ್ಮಿಕರು ಅಂತ ಕರಿತೀವಿ? ಚಿಲ್ಡ್ರನ್ ಆಫ್ ಅಂಡರ್ ಏಜ್ ಅಂದರೆ ಅತ್ಯಂತ ಕೆಳ ವಯಸ್ಸಿನಲ್ಲೇ ಕೆಲಸವನ್ನು ಮಾಡ್ತಕ್ಕಂಥ ಮಕ್ಕಳನ್ನು ನಾವು ಬಾಲ ಕಾರ್ಮಿಕರು ಅಂತೇಳಿ ನಾವು ಕರಿತೀವಿ. ರಿಮೆಂಬರ್, ಚಿಲ್ಡ್ರನ್ ಆಫ್ ಅಂಡರ್ ಏಜ್ ಈಸ್ ಕನ್ಸಿಡರ್ಡ್ ಆಸ್ ಚೈಲ್ಡ್ ಲೇಬರ್ ಅಕಾರ್ಡಿಂಗ್ ಟು ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮಕ್ಕಳ ನೆನಪಿರಲಿ, ನಮ್ಮ ಸಂವಿಧಾನದ ಪ್ರಕಾರವಾಗಿ, ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಫ್ ದ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 14 ಇಯರ್ಸ್, ಯಾವ ಮಗು 14 ವರ್ಷದ ಒಳಗಿನ ಮಗು, ಆ ಮಗುವಿಗೆ 14 ವರ್ಷ ಆಗಿರಲ್ಲ, ಅದರೊಳಗಡೆ 10 ಇರ್ಬೋದು, 12 ಇರ್ಬೋದು, 13 ಇರ್ಬೋದು, 9 ಇರ್ಬೋದು, ಈ ರೀತಿಯಲ್ಲಿ ಮುಖ್ಯವಾಗಿ. ರಿಮೆಂಬರ್, ಅಕಾರ್ಡಿಂಗ್ ಟು ಅವರ್ ಕಾನ್ಸ್ಟಿಟ್ಯೂಷನ್ ಆರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಫ್ ಚಿಲ್ಡ್ರನ್ ಬಿಲೋ 14 ಏಜ್, ಬಿಲೋ ದ ಏಜ್ ಆಫ್ 14 ಇಯರ್ಸ್ ಆರ್ ವರ್ಕಿಂಗ್, ಅಂತಹ ಮಕ್ಕಳು ಕೆಲಸವನ್ನು ಮಾಡ್ತಾರೆ, ವರ್ಕಿಂಗ್ ಫಾರ್ ದ ಫಿನಾನ್ಸಿಯಲ್ ಕನ್ಸಿಡರೇಷನ್,
ಹಣಕಾಸಿನ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತಾ ಇದ್ದರೆ, ಸೊ ದನ್ ಇಟ್ ಈಸ್ ಕಾಲ್ಡ್ ಆಸ್ ಚೈಲ್ಡ್ ಲೇಬರ್. ಅದನ್ನು ನಾವೇನಂತ ಕರಿತೀವಿ, ಬಾಲ ಕಾರ್ಮಿಕ ಪದ್ಧತಿ ಅಂತ ಕರಿತೀವಿ. ರಿಮೆಂಬರ್, ಅಕಾರ್ಡಿಂಗ್ ಟು ಅವರ್ ಕಾನ್ಸ್ಟಿಟ್ಯೂಷನ್, if children below the age of 14 are working for the financial consideration, then it is called as child labor. Okay, then so in the developing countries, ಅಭಿವೃದ್ಧಿಯನ್ನು ಹೊಂದ್ತಾ ಇರತಕ್ಕಂಥ ರಾಷ್ಟ್ರ, developing countries like India is considered as one of the developing country. So missing of children, ನಮ್ಮ ದೇಶದಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾ ಇರತಕ್ಕಂಥ ಭಾರತದಲ್ಲಿ ಮಿಸ್ಯೂಸ್ ಆಫ್ ಚಿಲ್ಡ್ರನ್, ಮಕ್ಕಳನ್ನು ನಾವೇನು ಮಾಡ್ತಾ ಇದ್ದೀವಿ, ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಅವರನ್ನು ಅನಾವಶ್ಯಕವಾಗಿ ದುರುಪಯೋಗವನ್ನು ಪಡಿಸ್ಕೊಳ್ತಾ ಇದ್ದೀವಿ. ಇನ್ ದ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ, ಸೊ ಮಿಸ್ಯೂಸ್ ಆಫ್ ಚಿಲ್ಡ್ರನ್, ನಾಟ್ ಓನ್ಲಿ ಚಿಲ್ಡ್ರನ್ ಅಂಡ್ ಮಿಸ್ಯೂಸ್ ಆಫ್ ದೇರ್ ಲೇಬರ್ ಈಸ್ ಅ ಸೋಷಿಯಲ್ ಪ್ರಾಬ್ಲಮ್. ನಮ್ಮ ದೇಶದ ಒಂದು ಸಾಮಾಜಿಕ ಪಿಡುಗು ಇದು. ಯಾವುದು? ಮಿಸ್ಯೂಸ್ ಆಫ್ ಚಿಲ್ಡ್ರನ್, ಮಕ್ಕಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು. ಆ್ಯಂಡ್ ದೇರ್ ಲೇಬರ್, ಅವರ ದುಡಿಮೆಯನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಇಸ್ ಎ ಸೋಷಿಯಲ್ ಪ್ರಾಬ್ಲಮ್. ಆಸ್ ಪರ್ ದ ಸೆನ್ಸಸ್ ರಿಪೋರ್ಟ್ ಆಫ್, ಅಂದರೆ ಜನಗಣತಿಯ ಪ್ರಕಾರ. ಯಾವ ಜನಗಣತಿ? As per the census report of 2011, every 10 years census is going on. So according to 2011 census report, in our country 12.6 millions of children, 12.6 millions of children are under ಫೋರ್ಸ್ಡ್ ಲೇಬರ್. ನೋಡಿ, ನಮ್ಮ ಭಾರತ ದೇಶದಲ್ಲಿ 2011 ಸೆನ್ಸಸ್ ರಿಪೋರ್ಟ್ ಪ್ರಕಾರವಾಗಿ 12.6 ಮಿಲಿಯನ್ ಚಿಲ್ಡ್ರನ್ಸ್, ಮಕ್ಕಳು ಆರ್ ಅಂಡರ್ ಫೋರ್ಸ್ ಲೇಬರ್, ಒತ್ತಾಯದ ದುಡಿಮೆಯಲ್ಲಿ, ಒತ್ತಾಯದ ಕೆಲಸದಲ್ಲಿ 12.6 millions of children were under forced laborer. ಎಲ್ಲಿ ಇದ್ದಾರೆ ಅಂದರೆ, ಇನ್ ಹೌಸ್, ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ ಇನ್ ಫ್ಯಾಕ್ಟ್ರೀಸ್, ಕೈಗಾರಿಕೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಡ್ ಇನ್ ಅಗ್ರಿಕಲ್ಚರಲ್ ಅಂಡ್ ವೇರಿಯಸ್ ಅದರ್ ಫೀಲ್ಡ್ಸ್, ಕೃಷಿ ಕ್ಷೇತ್ರದಲ್ಲಿ ಮತ್ತು ಸೊ ಇನ್ನೂ ಅನೇಕ ರಂಗಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರು? 12.6 millions of children are working forcibly in houses and in factories and in agricultural and other various ಫೀಲ್ಡ್ಸ್ಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ರಿಮೆಂಬರ್, ಸಿಮಿಲರ್ಲಿ ಅದಕ್ಕೆ ಹೋಲಿಕೆ ಮಾಡಿಕೆ ನೋಡಿದಾಗ 215 millions ಆಫ್ ಚಿಲ್ಡ್ರನ್, 215 ಮಿಲಿಯನ್ ಚಿಲ್ಡ್ರನ್ಸ್ಗಳು ಏನು ಮಾಡ್ತಾರೆ? ಆರ್ ಇನ್ ಫೋರ್ಸ್ ಲೇಬರ್, ಒತ್ತಾಯಪೂರ್ವಕವಾಗಿ. ಇವತ್ತು 215 ಮಿಲಿಯನ್ಸ್ ಮಕ್ಕಳು ಕೆಲಸವನ್ನು ಮಾಡ್ತಿದ್ದಾರೆ ಫೋರ್ಸ್ ಲೇಬರ್. ಎಲ್ಲಿ? ಇನ್ ದ ವರ್ಲ್ಡ್ ವೈಡ್ totally 215 millions of children so who are in forced labor. Then finally remember,
ದ ಫೋರ್ಸ್ಡ್ ಲೇಬರ್ ಹ್ಯಾಸ್ ರೆಡ್ಯೂಸ್ಡ್. ಈ ಒತ್ತಾಯಪೂರ್ವಕವಾಗಿರ್ತಕ್ಕಂಥ ಒಂದು ಕೂಲಿ ಅಥವಾ ದುಡಿಮೆ ಏನು ಮಾಡುತ್ತೆ? ಸೊ ರೆಡ್ಯೂಸ್ ದ ಇಂಟಲೆಕ್ಚುಯಲ್ ಆ್ಯಂಡ್ ಫಿಸಿಕಲ್. ಮಗುವಿನ ಇಂಟಲೆಕ್ಚುಯಲ್ ಅಂದರೆ ಭೌತಿಕವಾಗಿರ್ತಕ್ಕಂಥ ಒಂದು ಪ್ರಗತಿಯನ್ನು ಕಡಿಮೆ ಮಾಡುತ್ತೆ. ಜೊತೆಯಲ್ಲಿ ಮುಖ್ಯವಾಗಿ ಫಿಸಿಕಲ್ ಹೆಲ್ತನ್ನು ಏನು ಮಾಡುತ್ತೆ? ಡಿಸ್ಟರ್ಬೆನ್ಸನ್ನು ಮಾಡುತ್ತೆ ಆ ಮಗುವಿನ. ಸೊ ಇಫ್ ವಿ taken work from the children, so it is affected on mentally and physically health of the children. Then the children miss their, ಆ ಮಕ್ಕಳು ಯಾವುದನ್ನ ವಂಚಿತರಾಗ್ತಾರೆ, ಯಾವುದರಿಂದ ವಂಚಿತರಾಗ್ತಾರೆ ಅಂದರೆ that type of children are miss their education, ತಮ್ಮ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಪ್ಲಸ್ ಜೊತೆಯಲ್ಲಿ ಡಿಸ್ಅಪಿಯರ್ ಬಿಫೋರ್ ದೇ ಕುಡ್ ಡೆವಲಪ್ ಸಮ್ ಸ್ಕಿಲ್ಸ್. ಆ ಮಗುವಿನಲ್ಲಿರ್ತಕ್ಕಂಥ ಕೆಲವು ಸ್ಕಿಲ್ಸ್ಗಳನ್ನು, ಕೌಶಲ್ಯಗಳನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ಅವರು ಕಳ್ಕೊಳ್ತಾರೆ. ಯಾರು? ಮಕ್ಕಳು. ದೆನ್ ಹಾಗಾದರೆ ಹೂ ಈಸ್ ಚೈಲ್ಡ್ ಲೇಬರ್? ಯಾರನ್ನ ನೀವು ಬಾಲ ಕಾರ್ಮಿಕ ಅಂತ ಕರೀತೀರ? ಹೂ ಈಸ್ ಚೈಲ್ಡ್ ಲೇಬರ್? ಕ್ವಶನ್ ಮಾರ್ಕ್ ಇದೆ ಅಲ್ಲಿ ಮಕ್ಕಳ ನೋಡಿ. ಯಾರನ್ನ ನೀವು ಬಾಲ ಕಾರ್ಮಿಕ ಅಂತ ಕರೀತೀರ ಅಂದಾಗ ನೀವು ಏನು ಆನ್ಸರ್ಸ್ ಅನ್ನ ಮಾಡಬೇಕು ಅಲ್ಲಿ ಅಂದರೆ ಎನಿ ಚಿಲ್ಡ್ರನ್, ಯಾವುದೇ ಮಗು, ಎನಿ ಚಿಲ್ಡ್ರನ್ who are below 14 years, 14 ವರ್ಷದ ಒಳಗಿರಬೇಕು, ಆ್ಯಂಡ್ ಔಟ್ ಆಫ್ ಸ್ಕೂಲ್ ಆರ್ ಕನ್ಸಿಡರ್ಡ್ ಆಸ್ ಚೈಲ್ಡ್ ಲೇಬರ್. 1 ಮಾರ್ಕ್ ಕ್ವಶನ್ ಮಕ್ಕಳು ನೆನ್ಪಿಟ್ಕೊಳ್ಳಿ. ಯಾರನ್ನ ನೀವು ಬಾಲ ಕಾರ್ಮಿಕ ಅಂತ ಕರಿತೀರಾ? ಹೂ ಈಸ್ ಅ ಚೈಲ್ಡ್ ಲೇಬರ್. ಆಗ ನೀವು ಮಕ್ಕಳ ಬರೀಬೇಕಾಗುತ್ತೆ ಏನನ್ನ? ಸೊ ಎನಿ ಚಿಲ್ಡ್ರನ್ ಹೂ ಆರ್ ಬಿಲೋ 14 ಇಯರ್ಸ್, ಯಾವುದೇ ಮಗು 14 ವರ್ಷದ ಒಳಗಿರಬೇಕು, ಅಂಡ್ ಔಟ್ ಆಫ್ ಸ್ಕೂಲ್, ಶಾಲೆಯಿಂದ ಹೊರಗಿರಬೇಕು, ಆರ್ ಕಾಲ್ಡ್ ಆಸ್ ಚೈಲ್ಡ್ ಲೇಬರ್. ಅಂತಹ ಮಗುವನ್ನು ನಾವು ಬಾಲ ಕಾರ್ಮಿಕ ಅಂತೇಳಿ ಕರಿತೀವಿ. ರಿಮೆಂಬರ್, ವೆದರ್ ದೇ ವರ್ಕ್ ಫಾರ್ ಮನಿ, ಆ ವ್ಯಕ್ತಿ ವರ್ಕ್ ಫಾರ್ ಮನಿ ಆರ್ ನಾಟ್, ಹಣಕ್ಕೋಸ್ಕರ ಕೆಲಸವನ್ನು ಮಾಡಬಹುದು ಅಥವಾ ಮಾಡದೇ ಇರಬಹುದು. ಐದರ್ ಆರ್ ವಿತಿನ್ ದ ಹೌಸ್ ಆರ್ ಔಟ್ಸೈಡ್ ದ ಹೌಸ್, ಮನೆ ಒಳಗಡೆ ಕೆಲಸ ಮಾಡಬಹುದು, ಇಲ್ಲಾಂದರೆ ಮನೆ ಹೊರಗಡೆನೂ ಕೆಲಸವನ್ನು ಮಾಡಬಹುದು. ಆಲ್ ದೆಮ್ ಆರ್ ಕಾಲ್ಡ್ ಆಸ್ ಚೈಲ್ಡ್ ಲೇಬರ್. ಅಂತ ಎಲ್ಲ ಮಕ್ಕಳನ್ನು 14 ವರ್ಷದೊಳಗಿರಬೇಕು, ಶಾಲೆಯಿಂದ ಹೊರಗಿರಬೇಕು, ಹಣವನ್ನು ತೆಗೆದುಕೊಂಡು ಕೆಲಸವನ್ನು ಮಾಡಬಹುದು, ತೆಗೆದುಕೊಳ್ಳದೇನೂ ಕೆಲಸವನ್ನು ಮಾಡಬಹುದು, ಆರ್ ಇನ್ ಹೌಸ್ ಆರ್ ಔಟ್ ಹೌಸಸ್, ಮನೆ ಒಳಗಡೆ ಮನೆ ಹೊರಗಡೆ ಕೆಲಸವನ್ನು ಮಾಡಬಹುದು. ಸೊ ದಟ್ ಟೈಪ್ ಆಫ್ ಚಿಲ್ಡ್ರನ್ ಆರ್ ಕಾಲ್ಡ್ ಆಸ್ ಚೈಲ್ಡ್ ಲೇಬರ್. ಹಾಗಾದರೆ ಮಕ್ಕಳು ಇಲ್ಲಿ ಇನ್ನೊಂದು ಡೌಟ್ಸ್ ನಮಗೆ ಕ್ರಿಯೇಟ್ ಆಗುತ್ತೆ. ಯಾವ ಡೌಟ್ಸು? ಸೊ ಇಲ್ಲಿ ಮುಖ್ಯವಾಗಿ ಮತ್ತೊಂದು ನಮಗೆ ಸಮಸ್ಯೆ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ 14 years, ಕ್ಯಾನ್ ದೇ ಗೋ ಔಟ್ ಆ್ಯಂಡ್ ವರ್ಕ್ ಆಫ್ಟರ್ 15 years? ಒಂದು ವೇಳೆ 15 ವರ್ಷದ ನಂತರ ಅವರು ಹೊರಗಡೆ ಹೋಗಿ ಕೆಲಸವನ್ನು ಮಾಡಬಹುದೇ ಅಂತೇಳಿ ನಮ್ಮಲ್ಲಿ ಒಂದು ಡೌಟ್ಸ್ ಕ್ರಿಯೇಟ್ ಆಗುತ್ತೆ. ಆಗ ನಾವು ಉತ್ತರವನ್ನು ಕೊಡಬಹುದು, ನೋ, ಇಲ್ಲ. ಅಂತಹ ಮಕ್ಕಳು 15 ವರ್ಷದ ನಂತರನೂ ಸಹ ಅವರು ಯಾವುದೇ ಕೆಲಸಕ್ಕೆ ಹೋಗಂಗಿಲ್ಲ. ನೋ, ಇಟ್ ಈಸ್ ನಾಟ್ ಸೊ.
ದ ಗವರ್ನಮೆಂಟ್ ಆಸ್ ಇಂಪ್ಲಿಮೆಂಟೆಡ್. ಆ ಕಾರಣಕ್ಕಾಗಿ ಸರ್ಕಾರ ಒಂದು ಕಾಯ್ದೆಯನ್ನು ಇಂಪ್ಲಿಮೆಂಟನ್ನು ಮಾಡಿದೆ. ದ ಗವರ್ನಮೆಂಟ್ ಆಸ್ ಇಂಪ್ಲಿಮೆಂಟೆಡ್ ದ ಲಾ. ಒಂದು ಕಾನೂನನ್ನು ಕಾಯ್ದೆಯನ್ನು ಜಾರಿಗೆ ತಂದರೆ ಅಕಾರ್ಡಿಂಗ್ ಟು ದಟ್ ಲಾ ಆಫ್ 2016 2016 ಒಂದು ಕಾಯ್ದೆಯನ್ನು ಜಾರಿಗೆ ತಂದರೆ ಅದರ ಪ್ರಕಾರವಾಗಿ ಯಾವುದು ಅದು ಕಾಯ್ದೆ ಹೆಸರೇನೆಂದರೆ ಅಡೋಲೆಸೆಂಟ್. ನೆನ್ಪಿಟ್ಕೊಳ್ಳಿ, ಅಡೋಲೆಸೆಂಟ್ ಲೇಬರ್ ಪ್ರೊಹಿಬಿಷನ್. ಹದಿಹರೆಯದವರ ಒಂದು ದುಡಿಮೆಯನ್ನು ನಿಷೇಧ ಮಾಡ್ತಕ್ಕಂಥ ಅಡೋಲೆಸೆಂಟ್ ಲೇಬರ್ ಪ್ರೊಹಿಬಿಷನ್ ಆಕ್ಟ್. ಅಕಾರ್ಡಿಂಗ್ ಟು ದಟ್ ಆಕ್ಟ್ ದೇ ಕೆನ್ ನಾಟ್ ವರ್ಕ್. ಆ ಒಂದು ಕಾಯ್ದೆಯ ಪ್ರಕಾರವಾಗಿ even after the completion of 14 years age, that type of child is not working in any way. So according to the Adolescent Laborer Prohibition Act, they cannot work everywhere. ಎಲ್ಲೂ ಕೆಲಸವನ್ನು ಮಾಡಂಗಿಲ್ಲ. This law as amended in the year of 1986. ಈ ಕಾಯ್ದೆ ಈ ಹಿಂದೆ 1986 ಇದನ್ನು ನಾವು ಇಂಪ್ಲಿಮೆಂಟನ್ನು ಮಾಡಿದ್ವಿ. ಏನಂತ? ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತೇಳಿ 1986 ನಾವು ಈ ಅಡೋಲೆಸೆಂಟ್ ಪ್ರೊಹಿಬಿಷನ್ ಆಕ್ಟ್ ಅನ್ನು ಇಂಪ್ರೂವ್ಮೆಂಟ್ ಮಾಡಿದ್ವಿ. ಆವಾಗ ಇನ್ ದ ಇಯರ್ ಆಫ್ 1986 ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಅಂಡ್ ರೆಗ್ಯುಲೇಷನ್ ಆಕ್ಟ್. ಸೊ ದಿಸ್ ಆಕ್ಟ್ ಬಾರ್ಡ್ ಚಿಲ್ಡ್ರನ್ ಅಬೋವ್ 15 years ಎಂಗೇಜಿಂಗ್ ಇನ್ ಡೇಂಜರಸ್. ಈ ಕಾಯ್ದೆ ಏನನ್ನ ಬ್ಯಾನ್ ಮಾಡಿತ್ತಪ್ಪ ಅಂದರೆ ಟೋಟಲ್ ಇಲ್ಲಿ ಮುಖ್ಯವಾಗಿ 15 ವರ್ಷ ಇರ್ತಕ್ಕಂತಹ ಮಕ್ಕಳು, 15 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳು, ಸೊ ದೇ ಆರ್ ನಾಟ್ ಏಬಲ್ ಟು ವರ್ಕ್ ಇನ್ ಡೇಂಜರಸ್ ವರ್ಕ್. ಅಪಾಯಕಾರಿಯಾಗಿರ್ತಕ್ಕಂಥ ಕೆಲಸಗಳಲ್ಲಿ ಅವರು ಭಾಗವಹಿಸಂಗಿಲ್ಲ. ಅಂಡ್ ಆಲ್ಸೋ ಚಿಲ್ಡ್ರನ್ ಬಿಲೋ 14 years ಆರ್ ನಾಟ್ ಟು ಬಿ ಟೇಕನ್. 14 ವರ್ಷದ ಒಳಗಿರ್ತಕ್ಕಂಥ ಮಗುವನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ತೆಗೆದುಕೊಳ್ಳಂಗಿಲ್ಲ. ಸೊ ಆಸ್ ಅ ಲೇಬರರ್ಸ್ ವಿ ವಿಲ್ ಲರ್ನ್ ಮೋರ್ ಅಬೌಟ್. ಈಗ ಆ ವಿಚಾರವಾಗಿ ಕೆಲವು ಕಾಯ್ದೆಗಳನ್ನು ತಂದಿರತಕ್ಕಂಥ ಕಾಯ್ದೆಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅಕಾರ್ಡಿಂಗ್ ಟು ಚೈಲ್ಡ್ ಅಡೋಲೆಸೆಂಟ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆಕ್ಟ್ ಆಫ್ 1986. 1986 ನಾವು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಕಾಯ್ದೆಯನ್ನು 2016 ಮತ್ತೆ ಪುನಃ ಅದನ್ನು ನಾವು ಅಮೆಂಡ್ಮೆಂಟನ್ನು ಮಾಡಿದ್ವಿ. ಅಕಾರ್ಡಿಂಗ್ ಟು ದಟ್ ಲಾ, ಫಸ್ಟ್ ಪಾಯಿಂಟ್ ಏನಪ್ಪ? ನೋ ಚಿಲ್ಡ್ರನ್ ಬಿಲೋ 14 years. ಯಾವುದೇ ಮಗು 14 ವರ್ಷ ಒಳಗಿರ್ತಕ್ಕಂಥ ಯಾವುದೇ ಮಗು ಎಂಪ್ಲಾಯ್ ಇನ್ ಎನಿ ಸೆಕ್ಟರ್ ಫಾರ್ ಎನಿ ರೀಸನ್, ಯಾವುದೇ ಒಂದು ರಂಗದಲ್ಲಿ ಯಾವುದೇ ಕಾರಣಕ್ಕಾಗಿ ಮಗುವನ್ನು ನಾವು ಕೆಲಸಕ್ಕೆ ಸೇರಿಸ್ಕೊಳ್ಳಂಗಿಲ್ಲ. ಅಕಾರ್ಡಿಂಗ್ ಟು ದ ಆರ್ಟಿಕಲ್ 14 ಆಫ್ ದಿಸ್ ಆಕ್ಟ್, 2016 ಬಂದಿರತಕ್ಕಂಥ ಆಕ್ಟಿನ 14ನೇ ಆರ್ಟಿಕಲ್ ಪ್ರಕಾರವಾಗಿ ಎ ಫೈನ್ ಆಫ್ rupees 50,000 and 2 years so imprisonment is imposed on violator. ಯಾವ ವ್ಯಕ್ತಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಯಾವುದಾದ್ರೂ ಮಗುವನ್ನು ಯಾವುದೇ ವಲಯದಲ್ಲಿ ಅಪಾಯಿಂಟ್ ಮಾಡಿಕೊಂಡ್ರೆ ದಟ್ ಟೈಪ್ ಆಫ್ ಪರ್ಸನ್
pay 50,000 rupees as fine and imprisoned for 2 years. ಯಾರಿಗೆ? ಟು ದಟ್ ವೈಲೇಟರ್. ದಟ್ ಈಸ್ ಫಸ್ಟ್ ಪಾಯಿಂಟ್. ಇನ್ನು ಎರಡನೇ ಅಮೆಂಡ್ಮೆಂಟ್, ಎರಡನೇ ಪಾಯಿಂಟ್ ಏನಿದೆ ನಮ್ಮ ಈ ಕಾಯ್ದೆಯಲ್ಲಿ ಮುಖ್ಯವಾಗಿ, ಎನಿ ಫ್ಯಾಮಿಲಿ ಕೆನ್ ನಾಟ್ ಎಂಗೇಜ್ ದೇರ್ ಚಿಲ್ಡ್ರನ್. ನಮ್ಮ ಕುಟುಂಬದಲ್ಲೇನೆ ಅಥವಾ ಯಾವುದಾದ್ರೂ ಒಂದು ಕುಟುಂಬ ತಮ್ಮ ಮಕ್ಕಳನ್ನ ಅಥವಾ ಬಿಲೋ 14 ಇಯರ್ಸ್ ಇರ್ತಕ್ಕಂಥ ಮಕ್ಕಳನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಹೌಸ್ ಹೋಲ್ಡ್ ಆಕ್ಟಿವಿಟೀಸ್ಗಳನ್ನು ಬಳಸ್ಕೊಳಂಗಿಲ್ಲ. ರಿಮೆಂಬರ್, ಎನಿ ಫ್ಯಾಮಿಲಿ ಕೆನಾಟ್ ಎಂಗೇಜಿಂಗ್ ದೇರ್ ಚಿಲ್ಡ್ರನ್. ಯಾವುದೇ ಕುಟುಂಬ ತನ್ನ ಮಕ್ಕಳನ್ನ ಬಳಸ್ಕೊಳ್ಳೋ ಹಾಗಿಲ್ಲ. ಎನಿ ಫ್ಯಾಮಿಲಿ ಕೆನಾಟ್ ಎಂಗೇಜಿಂಗ್ ದೇರ್ ಚಿಲ್ಡ್ರನ್ ಆಫ್ ಬಿಲೋ 14 years in any household activities. ಯಾವಾಗ? ಅದು ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ ಸ್ಕೂಲ್ ಅವರ್ಸ್, ಶಾಲಾ ಅವಧಿ 10 ಗಂಟೆಯಿಂದ 4:15ವರೆಗೂ ಇರ್ತಕ್ಕಂಥ ಶಾಲಾ ಅವಧಿಯಲ್ಲಿ ಯಾವುದೇ ಮಗುವನ್ನ ಯಾವುದೇ ಫ್ಯಾಮಿಲಿ ಬಳಸ್ಕೊಳ್ಳಂಗಿಲ್ಲ. ಒಂದು ವೇಳೆ ಇಫ್ ದೇ ಆರ್ ಎಂಗೇಜಿಂಗ್, ಒಂದು ವೇಳೆ ಅವರನ್ನು ಬಳಸ್ಕೊಳ್ತಾ ಇದ್ರೆ, ದ ಪೇರೆಂಟ್ ಅಂಡ್ ದ ಹೆಡ್ ಆಫ್ ದಟ್ ಫ್ಯಾಮಿಲಿ, ಆ ಮಗುವಿನ ತಂದೆ ತಾಯಿ ಪೋಷಕರು ಪ್ಲಸ್ ಆ ಕುಟುಂಬದ ಮುಖ್ಯಸ್ಥ, ಸೊ ಈಸ್ ಡಿಕ್ಲೇರ್ಡ್ ಆಸ್ ಅಫೆಂಡರ್, ಅವರನ್ನ ತಪ್ಪಿತಸ್ಥರು ಅಂತೇಳಿ ಡಿಕ್ಲೇರ್ ಅನ್ನ ಮಾಡುತ್ತೆ. ಅಂಡ್ imposed a fine of rupees 10,000 on them. ಅಂತವರ ಮೇಲೆ 10,000 ರೂಪಾಯಿಗಳ ಒಂದು ದಂಡವನ್ನು ಸರ್ಕಾರ ಇವತ್ತು ಹಾಕ್ತಾ ಇದೆ. ಇದು ಎರಡನೇ ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್. ಇನ್ನು ಮೂರನೇದಾಗಿ ನೋಡ್ತಾ ಹೋದಾಗ, ಆಸ್ ಪರ್ ದಿಸ್ ಆಕ್ಟ್, ಈ ಕಾಯ್ದೆಯ ಪ್ರಕಾರವಾಗಿ the children between the age of 15 to 18 are considered as adolescent children. ಹದಿಹರೆಯದ ಮಕ್ಕಳು ಅಂತ ಕರಿತೀವಿ. ಹಾಗಾದ್ರೆ ಯಾರನ್ನ ನೀವು ಹದಿಹರೆಯದ ಮಕ್ಕಳು ಅಂತ ಕರಿತೀರಾ? ಅಕಾರ್ಡಿಂಗ್ ಟು ದಿಸ್ ಆಕ್ಟ್, children between the age of 15 to 18 are considered as adolescent, ಹದಿಹರೆಯ ಅಂತೇಳಿ ಕರೀತಾರೆ. Adolescent children, and these adolescent children could not employed in any dangerous employment. ಈ ಹದಿಹರೆಯದ ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಾಯಕಾರಿ, ಡೇಂಜರಸ್ ಅಂತಹ ಕೆಲಸಗಳಲ್ಲಿ ಮಕ್ಕಳನ್ನು ಭಾಗವಹಿಸೋಂಗಿಲ್ಲ ಅಂತೇಳಿ ಹೇಳುತ್ತೆ. ಅಕಾರ್ಡಿಂಗ್ ಟು ದಿಸ್ ಆಕ್ಟ್, ದ ಚಿಲ್ಡ್ರನ್ ಬಿಲೋ 15 to 18 years are called as adolescent children. So that type of adolescent children should not be employed in any dangerous employment. In case if any person violated this act, that type of person fine of rupees 50,000, 50,000 ರೂಗಳನ್ನು ಆ ವೈಲೇಟ್ ಮಾಡಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಹಾಕ್ತೀವಿ, ಸರ್ಕಾರ ದಂಡವನ್ನು ಹಾಕುತ್ತೆ. ದೆನ್ ಫೈನಲಿ ರಿಮೆಂಬರ್, ದಿಸ್ ಆಕ್ಟ್ ಆಸ್ ಆಡೆಡ್, ಈ ಕಾಯ್ದೆ ಮುಂದುವರೆದು ಏನು ಮಾಡಿದೆ, ಇನ್ನೂ ಎರಡು, ಈ ಹಿಂದೆ 29 ಡೇಂಜರಸ್ ಎಂಪ್ಲಾಯ್ಮೆಂಟ್ ಅಂತೇಳಿ ಸರ್ಕಾರ ಗುರುತು ಮಾಡಿತ್ತು. ಇಲ್ಲಿ ಮುಂದುವರೆದು ಏನು ಮಾಡಿದೆ, ದಿಸ್ ಆಕ್ಟ್ ಆಡೆಡ್ 2 factors, 2 sectors as
ಡೇಂಜರಸ್ ಎಂಪ್ಲಾಯ್ಮೆಂಟ್. ಇನ್ನು ಎರಡೂ ಸೆಕ್ಟರ್ಸ್ಗಳನ್ನು ಅಪಾಯಕಾರಿಯಾಗಿರ್ತಕ್ಕಂಥ ವಲಯ ಅಂತೇಳಿ ಗುರುತು ಮಾಡದೆ ಯಾರಿಗೆ ಟು ದ 29th ಸೆಕ್ಟರ್ ಐಡೆಂಟಿಫೈಡ್ ಆಸ್ ಡೇಂಜರಸ್ ಇನ್ ಇಂಡಸ್ಟ್ರಿಯಲ್ ಆಕ್ಟ್ ಆಫ್ 1948 1948ರಲ್ಲಿ ಬಂದಿರತಕ್ಕಂಥ ಕೈಗಾರಿಕಾ ಕಾಯ್ದೆ ಪ್ರಕಾರವಾಗಿ 29 ಕೆಲಸಗಳನ್ನು ಬಹಳ ಅಪಾಯಕಾರಿ ಕೆಲಸ ಅಂತೇಳಿ ಗುರುತು ಮಾಡಿತ್ತು. ಯಾವುದು? 1948 ಇಂಡಸ್ಟ್ರಿಯಲ್ ಆಕ್ಟ್. ಬಟ್ 2016ನಲ್ಲಿ ಬಂದಿರತಕ್ಕಂಥ ಯಾವುದು ಕಾಯ್ದೆ, ಆ ಕಾಯ್ದೆಯಲ್ಲಿ ಮುಖ್ಯವಾಗಿ ಏನು ಮಾಡ್ತಾ ಇದೆ, added 2 more activities as dangerous works. ಹಾಗಾದ್ರೆ ಮುಖ್ಯವಾಗಿ ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ಮುಖ್ಯವಾಗಿ ಮೈನಿಂಗ್ ಈಸ್ ಆಲ್ಸೋ ಎ ಡೇಂಜರಸ್ ಎಂಪ್ಲಾಯ್ಮೆಂಟ್ ಅಥವಾ ಡೇಂಜರಸ್ ವರ್ಕ್. ಪ್ರೊಡಕ್ಷನ್ ಆಫ್ ಎಕ್ಸ್ಪ್ಲೋಸಿವ್ಸ್, ಸ್ಫೋಟಕ ವಸ್ತುಗಳ ಉತ್ಪಾದನೆ ಮಾಡತಕ್ಕಂಥದ್ದು. ಆ್ಯಂಡ್ ಪ್ರೊಡಕ್ಷನ್ ಆಫ್ ಕಾಂಬಸ್ಯೂಟೇಬಲ್, ಫ್ಯೂಯಲ್ಸ್ಗಳನ್ನು ತಯಾರು ಮಾಡತಕ್ಕಂಥ ಒಂದು ವಸ್ತುವಾಗಿರ್ಬೋದು. ಆ್ಯಂಡ್ ಆಲ್ಸೋ ಪ್ರೊಡಕ್ಷನ್ ಆಫ್ ಐರನ್ ಆ್ಯಂಡ್ ಅದರ್ ಐರನ್, ಇಲ್ಲಿ ಕಬ್ಬಿಣ ಮತ್ತು ಸ್ಟೀಲ್, ಉಕ್ಕಿನ ತಯಾರಿಕೆಯನ್ನು ಇಲ್ಲಿ ಮುಖ್ಯವಾಗಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಆಲ್ಸೋ ಕಾಲ್ಡ್ ಆಸ್ ಡೇಂಜರಸ್ ವರ್ಕ್. ದೆನ್ ಅನದರ್ ಒನ್ ಈಸ್ ರಿಪೇರ್ ಆಫ್ ಮೋಟರ್ಸೈಕಲ್ and vehicles is also one of the dangerous zone to a dangerous labor. Then another one is cement and rubber production. Cement and rubber production is also one of the dangerous work. Then chemical manufacturing unit also considered. So dangerous attitudes. And so in that type of the work, children's below 18 years employs age punishable act. So then after, what were the reasons for them? ಯಾವ ಕಾರಣಗಳಿಂದಾಗಿ ಇವತ್ತು ಚೈಲ್ಡ್ ಲೇಬರ್ ಆಗ್ತಾ ಇದ್ದಾರೆ? ಬಾಲ ಕಾರ್ಮಿಕರಾಗಲಿಕ್ಕೆ ಕಾರಣಗಳು ಬೇಕು. ನೆಕ್ಸ್ಟ್ ಪಾಯಿಂಟ್ ಈಸ್ ದ ರೀಸನ್ಸ್ ಫಾರ್ ದ ಚೈಲ್ಡ್ ಲೇಬರ್. ಮೊದಲನೇ ಪಾಯಿಂಟ್ ನಾವು ನೋಡಿದಾಗ ಲ್ಯಾಕ್ ಆಫ್ ಸೋಷಿಯಲ್ ಎನ್ವಿರಾನ್ಮೆಂಟ್, ಸಾಮಾಜಿಕ ಪರಿಸರದ ಕೊರತೆ ಕಂಡು ಬರ್ತಾ ಇದೆ ನಮ್ಮ ಜನತೆಯಲ್ಲಿ. Lack of social environment that honors and protected child rights is the main reason for the child labor. ಬಾಲ ಕಾರ್ಮಿಕ ಪದ್ಧತಿಗೆ ಮುಖ್ಯ ಕಾರಣ ಏನಪ್ಪ ಅಂತ ನೋಡಿದಾಗ ಇಲ್ಲಿ ಮುಖ್ಯವಾಗಿ ಹಾನರ್ಸ್ ಅಂಡ್ ಪ್ರೊಟೆಕ್ಟ್ ಚೈಲ್ಡ್ ರೈಟ್ಸ್, ಅಂದರೆ ಮಗುವಿನ ಹಕ್ಕುಗಳನ್ನು ಗೌರವಿಸ್ತಕ್ಕಂಥ ಮತ್ತು ರಕ್ಷಣೆ ಮಾಡ್ತಕ್ಕಂತಹ ಒಂದು ಸಾಮಾಜಿಕ ಪರಿಸರದ ಕೊರತೆ ಕಂಡು ಬರ್ತಾ ಇದೆ. ಕ್ಲಿಯರ್ ಮಕ್ಕಳ? ನೆನ್ಪಿಟ್ಕೊಳ್ಳಿ, ಲ್ಯಾಕ್ ಆಫ್ ಸೋಷಿಯಲ್ ಎನ್ವಿರಾನ್ಮೆಂಟ್, ಲ್ಯಾಕ್ ಆಫ್ ಸೋಷಿಯಲ್ ಎನ್ವಿರಾನ್ಮೆಂಟ್. ಮಕ್ಕಳೇ, lack of social environment is one of the important reason for the child labor. Point number 1, lack of social environment that honor and protect child rights is one of the main reason for the child labor. Remember, then child marriage, ಬಾಲ್ಯ ವಿವಾಹ ಪದ್ಧತಿ
ಚೈಲ್ಡ್ ಮ್ಯಾರೇಜ್ ಪ್ಲಸ್ ಹ್ಯೂಮನ್ ಟ್ರಾಫಿಕಿಂಗ್ ಆಫ್ ಚಿಲ್ಡ್ರನ್, ಮಕ್ಕಳ ಒಂದು ಕಳ್ಳ ಸಾಗಣೆ, ಜೊತೆಯಲ್ಲಿ ದ ಗ್ರೀಡಿ ಓನರ್ಸ್, ಹೆಚ್ಚು ಲಾಭವನ್ನು ಪಡ್ಕೊಳ್ಬೇಕು ಅನ್ನೋ ಒಂದು ಹಸಿವನ್ನು ಹೊಂದಿರತಕ್ಕಂತಹ ಗ್ರೀಡಿ ಓನರ್ಸ್ ಹೂ ಸ್ಟ್ರೈವ್ ಫಾರ್ ಲೆಸ್ ವೇಸ್ ಅಂಡ್ ಮೋರ್ ವರ್ಕ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಕಡಿಮೆ ಕೂಲಿಯನ್ನು ಕೊಟ್ಟು ಮಕ್ಕಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೆಲಸವನ್ನು ತೆಗೊಳ್ತಕ್ಕಂಥ ಒಂದು ಹಸಿವು, ದಾಹ, ಯಾರ್ದು? ಓನರ್ಸ್. ರಿಮೆಂಬರ್ ಏನು? ದ ಗ್ರೀಡಿ ಓನರ್ಸ್ ಹೂ ಟ್ರೈ ಟು ಲೆಸ್ ವೇಜಸ್, ಅವರು ಕಡಿಮೆ ಕೂಲಿಯನ್ನು ಕೊಟ್ಟು ಏನ್ ಮಾಡ್ತಾರೆ, ಅಂಡ್ ಮೋರ್ ವರ್ಕ್ ಈಸ್ ಒನ್ ಆಫ್ ದ ರೀಸನ್ ಫಾರ್ ಚೈಲ್ಡ್ ಲೇಬರ್. ದೆನ್ ಇನ್ನೊಂದನ್ನು ನೋಡಿದಾಗ ಡ್ಯೂ ಟು ಅಗ್ರಿಕಲ್ಚರಲ್ ಕ್ರೈಸಸ್, ಕೃಷಿಯಲ್ಲಿ ಉಂಟಾಗ್ತಕ್ಕಂಥ ಅನೇಕ ಆತಂಕಕಾರಿ ಬೆಳವಣಿಗೆಗಳು, ಏಳುಬೀಳುಗಳು, ಕ್ರೈಸಸ್, ಅಗ್ರಿಕಲ್ಚರಲ್ ಕ್ರೈಸಸ್ ರಿಸಲ್ಟಿಂಗ್ ಔಟ್ ಆಫ್ ಡ್ರಾಟ್ ಅಂಡ್ ಅದರ್ ರೀಸನ್ಸ್. ಈ ಬರಗಾಲ ಮತ್ತು ಇನ್ನಿತರೆ ಡಿಸಾಸ್ಟರ್ಸ್ನಿಂದಾಗಿ, ದುರಂತಗಳಿಂದಾಗಿ ಉಂಟಾಗ್ತಕ್ಕಂಥ ಅಗ್ರಿಕಲ್ಚರಲ್ ಕ್ರೈಸಸ್ ಅದೇನು ಮಾಡುತ್ತೆ ಇಲ್ಲಿ ಮುಖ್ಯವಾಗಿ, ಲೀಡ್ಸ್ ಟು ದ ಮೈಗ್ರೇಷನ್ ಆಫ್ ದ ಫ್ಯಾಮಿಲಿ ಟು ಅರ್ಬನ್ ಸೆಂಟರ್. ನೋಡಿ, ಆವಾಗ ಎಲ್ಲಿ ಕೃಷಿಯಲ್ಲಿ ಏನು ಕ್ರೈಸಸ್ಗಳು ಉಂಟಾದಾಗ ದ ಹೋಲ್ ಫ್ಯಾಮಿಲಿ ಟ್ರೈ ಟು ಮೈಗ್ರೇಟ್ ಟು ಅರ್ಬನ್ ಸೆಂಟರ್ಸ್ ಅಂಡ್ ದ ಚಿಲ್ಡ್ರನ್ಸ್ ಎಂಡ್ ಅಪ್ ವರ್ಕಿಂಗ್ ಇನ್. ಆಗ ಮಕ್ಕಳು ಏನು ಮಾಡ್ತಾರೆ, ಎಲ್ಲಿ ಹೋಟೆಲ್ಗಳಲ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ, ಪ್ಲಸ್ ಫೈರ್ ಕ್ರ್ಯಾಕ್ಸ್ಗಳಲ್ಲಿ, ಪಟಾಕಿ ಅಂಗಡಿಗಳಲ್ಲಿ ಕೆಲಸವನ್ನು ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್, ಉತ್ಪಾದಕ ಘಟಕಗಳಲ್ಲಿ ಕೆಲಸವನ್ನು ಮಾಡ್ತಾರೆ, ಆ್ಯಂಡ್ ಅದರ್ ಡೇಂಜರಸ್ ಸೆಕ್ಟರ್, ಇನ್ನು ಇತರೆ ಅನೇಕ ಅಪಾಯಕಾರಿಯಾಗಿರ್ತಕ್ಕಂಥ ವಿಭಾಗಗಳಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ. ದೆನ್ ವಿಚ್ ಫಾಲ್ ಅಂಡರ್ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್, ಇವರೆಲ್ಲರೂ ಸಹ ಎಲ್ಲಿ ಕೆಲಸವನ್ನು ಮಾಡ್ತಾರೆ, ಅಸಂಘಟಿತ ವಲಯಗಳಲ್ಲಿ ಕೆಲಸವನ್ನು ಮಾಡಿ ಪ್ರಯತ್ನ ಮಾಡ್ತಾರೆ. ದಟ್ ಈಸ್ ದ ಫಸ್ಟ್ ರೀಸನ್. ಇನ್ನು ಎರಡನೇ ರೀಸನ್ ಅನ್ನು ನೋಡಿದಾಗ ನಾವಿಲ್ಲಿ ಮುಖ್ಯವಾಗಿ ಫೇಲ್ಯೂರ್ ಟು ಇಂಪ್ಲಿಮೆಂಟೇಷನ್ ಅಥವಾ ಇಂಪ್ಲಿಮೆಂಟ್ ಕಂಪಲ್ಸರಿ ಅಂಡ್ ಯೂನಿವರ್ಸಲೈಸ್ ಅಥವಾ ಯೂನಿವರ್ಸಲ್ ಎಜುಕೇಶನ್. ಸೊ ಇಲ್ಲಿ ನಾವು ಎಲ್ಲರೂ ಫೇಲ್ಯೂರ್ ಆಗ್ತಾ ಇದ್ವಿ. ಯಾವುದರಲ್ಲಿ ಫೇಲ್ಯೂರ್ ಆಗ್ತದೀವಿ ಅಂದರೆ ಇಂಪ್ಲಿಮೆಂಟ್ ಆಫ್ ಕಂಪಲ್ಸರಿ ಅಂಡ್ ಯೂನಿವರ್ಸಲ್ ಎಜುಕೇಶನ್, ಕಡ್ಡಾಯವಾಗಿರ್ತಕ್ಕಂಥ ಸಾರ್ವತ್ರಿಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡೋದ್ರಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ. ಫೇಲ್ಯೂರ್ ಟು ಇಂಪ್ಲಿಮೆಂಟ್ ಕಂಪಲ್ಸರಿ ಆ್ಯಂಡ್ ಯೂನಿವರ್ಸಲ್, ಸಾರ್ವಜನಿಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡೋದ್ರಲ್ಲಿ ಸೊ ಏನಾಗ್ತದೆ ಇಲ್ಲಿ ಮುಖ್ಯವಾಗಿ, ವಿ ಬಿಕೇಮ್ ಫೇಲ್ಯೂರ್. ದಟ್ ಫೇಲ್ಯೂರ್ ರಿಸಲ್ಟೆಡ್ ಇನ್ ನಾನ್ ಅವೈಲಬಿಲಿಟಿ ಆಫ್ ಎಜುಕೇಶನ್ ಟು ಆಲ್ ಚಿಲ್ಡ್ರನ್, ಎಲ್ಲ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡೋದ್ರಲ್ಲಿ ವಿಫಲರಾಗಿದ್ದೀವಿ. ವೈ? ಬಿಕಾಸ್ ವಿ ಆರ್ ಫೇಲ್ಯೂರ್ ಟು ಇಂಪ್ಲಿಮೆಂಟ್ ಕಂಪಲ್ಸರಿ ಆ್ಯಂಡ್ ಯೂನಿವರ್ಸಲ್ ಎಜುಕೇಶನ್. ಸೊ ಆಸ್ ಅ ರಿಸಲ್ಟ್ in non-availability of education to all children. So this has further increased the participation of children in labor. ಯಾವಾಗ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾರೋ ಆ ಎಲ್ಲ ಮಕ್ಕಳು ವೆರಿ ಅರ್ಲಿ ಏಜಲ್ಲಿ ಕೆಲಸಕ್ಕೆ ಹೋಗ್ತಾರೆ. ದೆನ್ ಫೇಲ್ಯೂರ್ ಟು ಇಂಪ್ಲಿಮೆಂಟ್ ಲ್ಯಾಂಡ್ ರಿಫಾರ್ಮ್ಸ್, ಎಲ್ಲ ಸರ್ಕಾರ ಏನಾಗಿದೆ, ಭೂ ಕಾಯ್ದೆಯನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ, ಆ್ಯಂಡ್ ಮಿನಿಮಮ್ ವೇಜಸ್ಸನ್ನು ಕೊಡೋದ್ರಲ್ಲಿ ಫೇಲ್ಯೂರ್ ಆಗಿದೆ, ಕನಿಷ್ಠ ಕೂಲಿಯನ್ನು ಕೊಡೋದ್ರಲ್ಲಿ ಫೇಲ್ಯೂರ್ ಆಗಿದೆ. ಸೊ ದೆನ್ ಫೈನಲಿ ಆಕ್ಟ್ ಪ್ರಾಪರ್ಲಿ ಆಸ್ ರಿಸಲ್ಟೆಡ್ ಇನ್
ಪೂರ್ ಫಿನಾನ್ಸಿಯಲ್ ಕಂಡೀಷನ್ಸ್ ಆಫ್ ದ ಫ್ಯಾಮಿಲಿ. ಆ ಕುಟುಂಬದಲ್ಲಿರ್ತಕ್ಕಂಥ ಅತೀ ಕಡಿಮೆ ಪ್ರಮಾಣದ ಆರ್ಥಿಕ ವ್ಯವಸ್ಥೆಯಿಂದಾಗಿ ಇವತ್ತೇನಾಗ್ತಿದೆ, ಟೋಟಲಿ ಬಾಲಕಾರ್ಮಿಕರ ಪದ್ಧತಿ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ನೆಕ್ಸ್ಟ್ ವಿ ಟ್ರೈ ಟು ಡಿಸ್ಕಸ್ ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ಚೈಲ್ಡ್ ಲೇಬರ್. ಹಿಂಗೇನೆ ಹೆಚ್ಚು ಪ್ರಮಾಣದಲ್ಲಿ ಬಿಲೋ 18 ಆ್ಯಂಡ್ ಬಿಲೋ 14 ಇಯರ್ಸ್ ಚಿಲ್ಡ್ರನ್ಸ್ ಕೆಲಸಕ್ಕೆ ಹೋದರೆ ಏನು ಡಿಮೆರಿಟ್ಸ್ಗಳು ಉಂಟಾಗುತ್ತೆ, ಡಿಸ್ಅಡ್ವಾಂಟೇಜಸ್. ವಾಟ್ ಆರ್ ದ ಡಿಮೆರಿಟ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ಚೈಲ್ಡ್ ಲೇಬರ್? ಅದನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಪಾಯಿಂಟ್ ನಂಬರ್ 1, ಡಿಮೆರಿಟ್ಸ್ ಅನ್ನು ನೋಡಿದ್ರೆ, ಚೈಲ್ಡ್ ಲೇಬರ್ ಎಫೆಕ್ಟ್ಸ್ ದ, ಬಾಲಕಾರ್ಮಿಕ ಪದ್ಧತಿ ಯಾವುದಕ್ಕೆ ತೊಂದರೆ ಉಂಟು ಮಾಡುತ್ತೆ? ಒಂದು, ಫಿಸಿಕಲ್ ಅಂಡ್ ಫಿಸಿಯೋಗ್ರಾಫಿಕ್ ಗ್ರೋತ್ ಆಫ್ ದ ಚಿಲ್ಡ್ರನ್, ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಮೇಲೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ಚೈಲ್ಡ್ ಲೇಬರ್? ಕ್ವಶನ್ ಮಕ್ಕಳ. ಪಾಯಿಂಟ್ ನಂಬರ್ 1, child labor affects the physical and physical and psychological growth of children. ಮಗುವಿನ ದೈಹಿಕವಾಗಿರ್ತಕ್ಕಂಥ ಬೆಳವಣಿಗೆಯ ಮೇಲೆ ಮತ್ತು ಮಾನಸಿಕವಾಗಿರ್ತಕ್ಕಂಥ ಸೈಕಲಾಜಿಕಲ್ ಗ್ರೋತ್ ಅನ್ನ ಏನ್ ಮಾಡುತ್ತೆ? ಕಡಿಮೆ ಮಾಡುತ್ತೆ. ಆಫ್ ಚಿಲ್ಡ್ರನ್ ನೆಗೆಟಿವ್ಲಿ, ಅಂದ್ರೆ ನಕಾರಾತ್ಮಕವಾಗಿ, ಕೆಟ್ಟದಾಗಿ ದುಷ್ಪರಿಣಾಮವನ್ನು ಬೀರುತ್ತೆ. ಯಾವುದು? ಚೈಲ್ಡ್ ಲೇಬರ್. ಪಾಯಿಂಟ್ ನಂಬರ್ 1, ಚೈಲ್ಡ್ ಲೇಬರ್ ಎಫೆಕ್ಟ್ಸ್ ಫಿಸಿಕಲ್ ಅಂಡ್ psychological growth of the children negatively. Children who worked as child labor. ಮಕ್ಕಳ ನೋಡ್ಕೊಳ್ಳಿ, ಯಾರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಕಾರ್ಯವನ್ನ ಮಾಡಿರ್ತಾರೋ, ಕೂಲಿಗೆ ಹೋಗಿರ್ತಾರೋ, ರಿಮೆಂಬರ್, who were worked as child labor, suffering from, ಅವರು ನರಳ್ತಾ ಇರ್ತಾರೆ ವೇರಿಯಸ್ ಇಲ್ ಹೆಲ್ತ್ ಆಸ್ ಅಡಲ್ಟ್ಸ್. ಅವರು ವಯಸ್ಕರಾದಾಗ, ಚಿಕ್ಕ ವಯಸ್ಸಿನ ನಂತರ ಬರ್ತಕ್ಕಂಥ ವಯಸ್ಕರಾದಾಗ ಅವರು ಏನು ಮಾಡ್ತಾರೆ? ಸಾಕಷ್ಟು ಸಮಸ್ಯೆಗಳನ್ನು, ಕಾಯಿಲೆಗಳನ್ನು ಫೇಸ್ ಮಾಡ್ತಾರೆ. ದಟ್ ಈಸ್ ಫಸ್ಟ್ ಡಿಮೆರಿಟ್. ಇನ್ನು ಎರಡನೇ ಡಿಮೆರಿಟ್ ಅನ್ನು ನೋಡಿದಾಗ, ಆಸ್ ಚಿಲ್ಡ್ರನ್ ಎಂಗೇಜಿಂಗ್ ಇನ್ ಲೇಬರರ್, ಯಾವುದಾದರೂ ಮಗು ಕಾಯಕದಲ್ಲಿ, ಕೆಲಸದಲ್ಲಿ ತೊಡಕೊಂಡಿದೆ. ಆಸ್ ಚಿಲ್ಡ್ರನ್ ಎಂಗೇಜಿಂಗ್ ಇನ್ ಲೇಬರ್ ಅಟ್ ಟೆಂಡರ್ ಏಜ್, ಅಟ್ ವೆರಿ ಅರ್ಲಿ ಏಜ್, ದೇ ಬಿಕೇಮ್ ಇಲ್ಲಿಟ್ರೇಟ್. ನೋಡಿ, ಯಾವ ವ್ಯಕ್ತಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಕೆಲಸಕ್ಕೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನಲ್ಲ, ಅಂತಹ ವ್ಯಕ್ತಿ ಏನಾಗ್ತಾನೆ? ಸೊ ದಟ್ ಟೈಪ್ ಆಫ್ ಚಿಲ್ಡ್ರನ್ ಅಟ್ ಟೆಂಡರ್ ಏಜ್ ದೇ ಬಿಕೇಮ್ ಇಲ್ಲಿಟ್ರೇಟ್. ಅವನು ಅನಕ್ಷರಸ್ಥ ಆಗ್ತಾನೆ. ಆಸ್ ಅ ರಿಸಲ್ಟ್ ದೇ ಮಿಸ್ ದೇರ್ ಬೇಸಿಕ್ ರೈಟ್ಸ್. ಈ ಪರಿಣಾಮವಾಗಿ ಅವರೇನು ಮಾಡ್ತಾರೆ? ತಮ್ಮ ಬೇಸಿಕ್ ರೈಟ್ಸ್ಗಳನ್ನು, ಮೂಲಭೂತವಾಗಿರ್ತಕ್ಕಂಥ ರೈಟ್ಸ್ಗಳನ್ನು ಕಳ್ಕೊಳ್ತಾರೆ. ಸೊ ದಟ್ ಈಸ್ ದ ಸೆಕೆಂಡ್ ಡಿಮೆರಿಟ್ಸ್ ಆಫ್ ಚೈಲ್ಡ್ ಲೇಬರ್. ಇನ್ನು ಮೂರನೇದಾಗಿ ನಾವು ನೋಡ್ತಾ ಹೋದಾಗ, ಚೈಲ್ಡ್ ಲೇಬರ್ ರೆಸ್ಟ್ರಿಕ್ಟ್ ದ ಸೋಷಿಯಲ್ ಅಂಡ್ ಎಕಾನಮಿಕ್ ಮೊಬಿಲಿಟಿ ಆಫ್ ಫ್ಯಾಮಿಲಿ. ಬಾಲಕಾರ್ಮಿಕ ಪದ್ಧತಿ ರೆಸ್ಟ್ರಿಕ್ಟ್ ಅನ್ನು ಮಾಡುತ್ತೆ, ಅಂದ್ರೆ ನಿರ್ಬಂಧವನ್ನೇ ಹೇರುತ್ತೆ. ಯಾವುದು? ಸೋಷಿಯಲ್ ಅಂಡ್ ಎಕಾನಮಿಕ್ ಮೊಬಿಲಿಟಿ, ಸಾಮಾಜಿಕವಾಗಿರ್ತಕ್ಕಂಥ, ಆರ್ಥಿಕವಾಗಿರ್ತಕ್ಕಂಥ ಒಂದು ಮೊಬಿಲಿಟಿಯನ್ನ ಶಾರ್ಟ್ ಮಾಡುತ್ತೆ. ನಾಟ್ ಓನ್ಲಿ ಇನ್ ದ ಸೋಷಿಯಲ್ ಅಂಡ್ ಎಕಾನಮಿಕ್ ಮೊಬಿಲಿಟಿ ಆಫ್ ದ ಫ್ಯಾಮಿಲಿ, children became
ಟಾರ್ಗೆಟ್ ಆಫ್ ಎಕ್ಸ್ಪ್ಲಾಯಿಟೇಷನ್. ಪ್ರತಿ ಮಗುವನ್ನು ನಾವು ಏನು ಮಾಡ್ತೀವಿ, ಟಾರ್ಗೆಟನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ, ಗುರಿ ನಿಗದಿ ಮಾಡ್ತೀವಿ, ಅಥವಾ ಆ ವ್ಯಕ್ತಿಯನ್ನೇ ನಾವು ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ, ಟಾರ್ಗೆಟ್. ಸೊ ಟಾರ್ಗೆಟ್ ಎಕ್ಸ್ಪ್ಲಾಯಿಟೇಷನ್ ರಿಪೀಟೆಡ್ಲಿ ಇನ್ ಸಚ್ ಫ್ಯಾಮಿಲೀಸ್. ಅಂತಹ ಕುಟುಂಬಗಳಲ್ಲಿ ಮಗುವಿನ ಮೇಲೆ ನಿರಂತರವಾಗಿ ಪದೇ 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 ಏನಾಗುತ್ತೆ, ತೊಂದರೆಗಳನ್ನು ನಾವು ಕೊಡ್ತೀವಿ. ದಿಸ್ ಕ್ರೈಸ್, ಈ ಒಂದು ಆಂತರಿಕ ಕಲಹಗಳು, ಕ್ರೈಸಸ್ ಲೀಡ್ಸ್ ಟು, ಕೊನೆಗೆ ಏನು ಮಾಡ್ತಾರೆ, ಚೈಲ್ಡ್ ಮ್ಯಾರೇಜ್ಗೆ ಅವಕಾಶ ಕೊಡ್ತಾರೆ. ಫ್ಯಾಮಿಲಿಯವರು ಏನು ಮಾಡ್ತಾರೆ, ಬಾಲ್ಯ ವಿವಾಹ ಪದ್ಧತಿಯನ್ನು ಮಾಡಿಕೊಡ್ತಾರೆ. ದಿಸ್ ಕ್ರೈಸಸ್ ಲೀಡ್ಸ್ ಟು ಚೈಲ್ಡ್ ಮ್ಯಾರೇಜ್ ಪ್ಲಸ್ ಹ್ಯೂಮನ್ ಟ್ರಾಫಿಕಿಂಗ್ ಅಮಾಂಗ್ ದ ಚಿಲ್ಡ್ರನ್. ಮಕ್ಕಳ ಕಳ್ಳ ಸಾಗಾಣಿಕೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಸೊ ಆಸ್ ಅ ರಿಸಲ್ಟ್, ಇವೆಲ್ಲವುಗಳ ಪರಿಣಾಮವಾಗಿ ದ ರಿಸ್ಕ್ ಆಫ್ ಸೆಕ್ಸುಯಲ್ ಎಕ್ಸ್ಪ್ಲಾಯಿಟೇಷನ್ಸ್ ಬಿಕೇಮ್ ಮೋರ್ ಫಾರ್ ಚಿಲ್ಡ್ರನ್. ಮಕ್ಕಳಲ್ಲಿ ಲೈಂಗಿಕವಾಗಿರ್ತಕ್ಕಂಥ ದೌರ್ಜನ್ಯಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಬಾಲಕಾರ್ಮಿಕ ಪದ್ಧತಿಯಿಂದಾಗಿ ಮಕ್ಕಳಲ್ಲಿ ಏನಾಗುತ್ತೆ, ಮಕ್ಕಳಿಗೆ ಸೆಕ್ಸುಯಲ್ ಎಕ್ಸ್ಪ್ಲಾಯಿಟೇಷನ್ ಬಿಕೇಮ್ ಮೋರ್ ಫಾರ್ ಚಿಲ್ಡ್ರನ್, ಎಸ್ಪೆಷಲಿ ಯಾರ ಮೇಲೆ ಸೆಕ್ಸುಯಲ್ ಹೆರಾಸ್ಮೆಂಟ್ ಆಗುತ್ತೆ, ಎಸ್ಪೆಷಲಿ ಫಾರ್ ಗರ್ಲ್ಸ್. ಸೊ ಇನ್ ಮೆನಿ ಆಫ್ ದ ಚಿಲ್ಡ್ರನ್ಸ್ ಗೆಟ್ ಇನ್ಫೆಕ್ಟೆಡ್ ವಿತ್ ವೇರಿಯಸ್ ಡಿಸೀಸಸ್. ಅನೇಕ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಅಂಡ್ ಮೆನಿ ಬಿಕೇಮ್, ಇನ್ನೂ ಕೆಲವರು ಏನಾಗ್ತಾರೆ, ಬಿಕೇಮ್ ಫಿಸಿಕಲಿ ಡೆಫಾರ್ಮ್ಡ್, ದೈಹಿಕವಾಗಿ ಅಂಗವಿಕಲರಾಗ್ತಾರೆ, ಮಾನಸಿಕವಾಗಿ ಅಸ್ವಸ್ಥರಾಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ದೀಸ್ ಆರ್ ಆಲ್ ದ 3 demerits ಆಫ್ ಚೈಲ್ಡ್ ಲೇಬರ್. ದೆನ್ ಫೈನಲಿ ಇನ್ನು ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾ ಹೋದಾಗಿಲ್ಲ ಮುಖ್ಯವಾಗಿ. ಸೊ ಒನ್ ಆಫ್ ದ ಮೇಜರ್ ಸೊಲ್ಯೂಷನ್ ಫಾರ್, ಒಂದು ಸೊಲ್ಯೂಷನ್ ನಾವು ನೋಡ್ತಾ ಹೋದಾಗ ಏನು ಮಾಡಬಹುದಪ್ಪ ಈ ಚೈಲ್ಡ್ ಲೇಬರ್ಸನ್ನು ತಡೆಗಟ್ಟಲಿಕ್ಕೆ ಅಂದಾಗ, ಒನ್ ಆಫ್ ದ ಮೇಜರ್ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್ ಆಫ್ ಚೈಲ್ಡ್ ಲೇಬರ್ ಈಸ್, ಏನು ಸೊಲ್ಯೂಷನ್ ಏನಂದರೆ, ensuring all the children's below 18 years to be in schools. ಇದು ಒಂದು ಸೊಲ್ಯೂಷನ್. ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಾವು ಹೆಂಗೆ ತಡೆಗಟ್ಟಬಹುದಪ್ಪ ಅಂದರೆ, ಎನ್ಶ್ಯೂರಿಂಗ್, ಎಲ್ಲರನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು ಎಲ್ಲಿಗೆ, ಆಲ್ ದ ಚಿಲ್ಡ್ರನ್ ಬಿಲೋ 18 years ಟು ಬಿ ಇನ್ ದ ಸ್ಕೂಲ್. ಶಾಲೆಗೆ ದಾಖಲಾತಿ ಮಾಡಿಸಿ ಶಾಲೆಯಲ್ಲಿ ಅವರಿದ್ದರೆ ಆಗ ಕಡಿಮೆ ಆಗ್ತಕ್ಕಂಥ ವ್ಯವಸ್ಥೆ ನಾವು ಕಾಣ್ತೀವಿ. ಎ ಹೋಲಿಸ್ಟಿಕ್ ಅಪ್ರೋಚ್, ಸಾರ್ವತ್ರಿಕವಾಗಿರ್ತಕ್ಕಂಥ ಪಬ್ಲಿಕ್ ಆಗಿರ್ತಕ್ಕಂಥ ಅಪ್ರೋಚ್ ಆ್ಯಂಡ್ ಪಾರ್ಟಿಸಿಪೇಷನ್, ಭಾಗವಹಿಸುವಿಕೆ ಫ್ರಮ್ ಆಲ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಈಸ್ ನೀಡೆಡ್ ಟು ದ ಎನ್ಶ್ಯೂರ್ ದಿಸ್ ಅಸೋಸಿಯೇಷನ್. ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ, ಎಲ್ಲರನ್ನೂ ನಾವು ಶಾಲೆಗೆ ಕಳಿಸಿದರೆ ಆಗ ಬಾಲಕಾರ್ಮಿಕ ಪದ್ಧತಿ ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಇಲ್ಲಿ ಮುಖ್ಯವಾಗಿ 4 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲಿ ನಾವು ಬಾಲಕಾರ್ಮಿಕ ಪದ್ಧತಿಯನ್ನು ತಡೆಗಟ್ಟಬಹುದು. ವಾಟ್ ಆರ್ ದ ಪ್ರಿಕಾಷನ್ ಮೆಥಡ್ಸ್ ಟು ಅವಾಯ್ಡ್ ದ ಚೈಲ್ಡ್ ಲೇಬರ್. 1 is ensuring gender equality always. ಎಲ್ಲಿ ನೋಡಿದ್ರು ಸಹ ಎಲ್ಲ ಕಡೆ ಲಿಂಗ ಸಮಾನತೆಯನ್ನು ಕಾಪಾಡಿಕೊಳ್ಬೇಕು. ಎನ್ಶ್ಯೂರಿಂಗ್ ಜೆಂಡರ್ ಈಕ್ವಾಲಿಟಿ ಆಲ್ವೇಸ್ ಒಂದು ಪಾಯಿಂಟ್. ಎರಡನೇದಾಗಿ ಸ್ಟಾಪಿಂಗ್ ಮೈಗ್ರೇಷನ್ ಆಫ್ L+ ಫ್ಯಾಮಿಲಿ. ಅಸಹಾಯಕರಾಗಿರ್ತಕ್ಕಂಥ ಕುಟುಂಬದವರು ಏನು ವಲಸೆ ಹೋಗ್ತಕ್ಕಂಥದ್ದನ್ನು ನಾವು ಸ್ಟಾಪ್ ಮಾಡಬೇಕು. ಆಗ ಬಾಲಕಾರ್ಮಿಕ ಪದ್ಧತಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸ್ಟಾಪಿಂಗ್ ಮೈಗ್ರೇಷನ್ L+ ಫ್ಯಾಮಿಲೀಸ್. ಇನ್ನು ಅದಾದ ನಂತರ ಇಲ್ಲಿ ಮುಖ್ಯವಾಗಿ ಕ್ರಿಯೇಟಿಂಗ್ ಅವೇರ್ನೆಸ್ ಆನ್ ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ಹ್ಯೂಮನ್ ಟ್ರಾಫಿಕಿಂಗ್. ಬಾಲ್ಯ ವಿವಾಹದಿಂದ ಆಗ್ತಕ್ಕಂಥ ದುಷ್ಪರಿಣಾಮದ ಬಗ್ಗೆ ನಾವು ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು.
ಇನ್ನೊಂದಾಗಿ ನೋಡಿದಾಗಲೇ ಮುಖ್ಯವಾಗಿ ಮಾನವನ ಕಳ್ಳ ಸಾಗಣೆ ಆಗ್ತಾ ಇರ್ತಕ್ಕಂಥದ್ದನ್ನ ಬಗ್ಗೆ ಮಕ್ಕಳ ಕಳ್ಳ ಸಾಗಣೆಯ ಬಗ್ಗೆ ಜನರಲ್ಲಿ ನಾವು ಜಾಗೃತಿಯನ್ನು ಮೂಡಿಸಿದ್ರೆ it is possible to stop the child labor. Then another one is ensuring better implementation of child rights. ಮಕ್ಕಳ ಹಕ್ಕುಗಳ ಬಗ್ಗೆ ನಾವು ಏನು ಮಾಡಬೇಕು, ಮನವರಿಕೆಯನ್ನು ಮಾಡಿಕೊಡ್ಬೇಕು. ಯಾರ ಮುಖೇನ? ಥ್ರೂ ಗ್ರಾಮ ಪಂಚಾಯತ್. ಆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಮುಖಾಂತರವಾಗಿ ಮಕ್ಕಳಿಗೆ ಅವರ ಹಕ್ಕುಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟಾಗ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ ಚೈಲ್ಡ್ ಲೇಬರ್ ಸಿಸ್ಟಮ್. ಸೊ ದೆನ್ ಆಫ್ಟರ್ ದ ಚೈಲ್ಡ್ ಲೇಬರ್ ಪ್ರಾಬ್ಲಮ್ we goes to another important problem, that is sexual violence against children. ಮಕ್ಕಳ ಮೇಲೆ ಆಗ್ತಾ ಇರ್ತಕ್ಕಂಥ ಲೈಂಗಿಕ ದೌರ್ಜನ್ಯದ ಸಮಸ್ಯೆಯನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ. ಎರಡನೇದಾಗಿ ಯಾವುದು? ಸೆಕ್ಸುಯಲ್ ವೈಲೆನ್ಸ್ ಅಗೇನೆಸ್ಟ್ ಚಿಲ್ಡ್ರನ್. ರಿಮೆಂಬರ್, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುಯಲ್ ಅಫೆನ್ಸ್ ಆಕ್ಟ್. ನೋಡಿ, 2012ರಲ್ಲಿ ಭಾರತ ಸರ್ಕಾರ ಒಂದು ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಇನ್ ದ ಇಯರ್ ಆಫ್ 2012, ಗವರ್ನಮೆಂಟ್ ಆಫ್ ಇಂಡಿಯಾ ಇಂಪ್ಲಿಮೆಂಟ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುಯಲ್ ಅಫೆನ್ಸ್ ಆಕ್ಟ್. ಅಂದರೆ ಮಗುವನ್ನ ಲೈಂಗಿಕ ಹಿಂಸೆಯಿಂದ ರಕ್ಷಣೆ ಮಾಡ್ತಕ್ಕಂಥದ್ದು. ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುಯಲ್ ಅಫೆನ್ಸ್ ಆಕ್ಟ್ ಆಫ್ 2012. So this act is brought to address the increasing sexual offense against children in families. Not only in families and also in public space. ಮನೆಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಮಕ್ಕಳ ಮೇಲಾಗ್ತಾ ಇರ್ತಕ್ಕಂಥ ಲೈಂಗಿಕ ಹಿಂಸೆಯನ್ನು ತಡೆಗಟ್ಟಲಿಕ್ಕೆ in the year of 2012, the government of India brought into practice protection of children from sexual offense act in the year of 2010. So according to this act, the increase sexual offense against the children in families ಆರ್ ಇನ್ ಪಬ್ಲಿಕ್ ಸ್ಪೇಸ್ ಅದನ್ನು ಆಪೋಸ್ ಅನ್ನು ಮಾಡುತ್ತೆ. ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್, ಈ ಕಾಯ್ದೆಯ ಪ್ರಕಾರವಾಗಿ ಏನು ಹೇಳುತ್ತೆ ಎಲ್ಲರಿಗೂ ವ್ಯಕ್ತಿಗಳಿಗೆ ಅಂದರೆ, ಸೊ ಎನಿ ಆ್ಯಕ್ಟ್ ಆಫ್ ಅನ್ಸೇಫ್ ಟಚ್, ಯಾವುದಾದ್ರೂ ಒಬ್ಬ ವ್ಯಕ್ತಿ ಮಕ್ಕಳನ್ನು ಅನ್ಸೇಫ್ ಆಗಿ ಅಸುರಕ್ಷಿತವಾಗಿ ಮುಟ್ಟಬಾರದು. ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್, ಸೊ ಅನ್ಸೇಫ್ ಟಚ್ ಒಂದು. ಎರಡನೇದಾಗಿ ಎಕ್ಸ್ಪ್ಲಾಯ್ಟೇಷನ್, ಶೋಷಣೆ, ವೈಲೆನ್ಸ್, ಮಗುವಿಗೆ ಹಿಂಸೆಯನ್ನು ಕೊಟ್ಟರೆ, ಹೆರಾಸ್ಮೆಂಟ್, ಬಲಾತ್ಕಾರವನ್ನು ಮಾಡಿದರೆ, ಅಂದರೆ ಬೈ ಫೋರ್ಸಲ್ಲಿ ಮಗುವಿನ ಮೇಲೆ ದೌರ್ಜನ್ಯವನ್ನು ಮಾಡಿದರೆ, ಆ್ಯಂಡ್ ಅಸಾಲ್ಟ್, ಸೆಕ್ಸುಯಲ್ ಆಗಿ ಮಕ್ಕಳಿಗೆ ಬೈದರೆ, so on the children, or maybe boy or girl, so under the age of 18 years is considered sexual offense ಅಂತೇಳಿ ಕರಿತೀವಿ. ಇದನ್ನು ನಾವು ಲೈಂಗಿಕ ಅಪರಾಧ ಅಂತ ಕರಿತೀವಿ. ಯಾವ್ಯಾವುದನ್ನು? ಅನ್ಸೇಫ್ ಟಚ್, ಎಕ್ಸ್ಪ್ಲಾಯ್ಟೇಷನ್, ವೈಲೆನ್ಸ್, ಹೆರಾಸ್ಮೆಂಟ್ ಆ್ಯಂಡ್ ಅಸಾಲ್ಟ್ಸ್. ಯಾರ ಮೇಲೆ? any children, boy or girl, so under the age of 18 is considered sexual offense. This act was brought effect is considered ಅಥವಾ ಈ ಒಂದು ಕಾಯ್ದೆ ಯಾವಾಗ ಜಾರಿಗೆ ಬರುತ್ತೆ? This act was brought into effect on June 19, 2012. 2012ರಲ್ಲಿ
ಈ ಒಂದು ಕಾಯ್ದೆಯನ್ನು ಜೂನ್ 19, 2012 ಕಾಯ್ದೆಯನ್ನು ಜಾರಿಗೆ ತಂದು ದ ಫಾಲೋಯಿಂಗ್ ಆರ್ ಕನ್ಸಿಡರ್ಡ್, ಈ ಕೆಳಗಡೆ ಕೆಲವು ಘಟನೆಗಳನ್ನು ಕೊಟ್ಟಿದ್ದಾರೆ. ಆ ಘಟನೆಗಳು ಏನಾದರೂ ಆದರೆ ದಟ್ ಈಸ್ ಕನ್ಸಿಡರ್ಡ್ ಆಸ್ ಸೆಕ್ಸುಯಲ್ ಅಫೆನ್ಸ್. ಹಾಗೇನಾದರೂ ಆದರೆ ಅವುಗಳನ್ನು ನಾವೇನಂತ ಕರಿತೀವಿ, ಮುಖ್ಯವಾಗಿ ಸೆಕ್ಸುಯಲ್ ಅಫೆನ್ಸ್ ಅಂತೇಳಿ ಕರಿತೀವಿ. ಅಂದರೆ ಲೈಂಗಿಕವಾಗಿರ್ತಕ್ಕಂಥ ಅಪರಾಧಗಳು ಅಂತ ಕರಿತೀವಿ. ಯಾವ್ಯಾವುದು? ಪಾಯಿಂಟ್ ನಂಬರ್ 1. ಸೊ ಪೆನಿಟ್ರೇಟ್ ಯು ಸೆಕ್ಸುಯಲ್ ಅಸಲ್ಟ್. ಪೆನಿಟ್ರೇಟ್ ಯು ಅಂದರೆ ಹಠಕ್ಕೆ ಬಿದ್ದು, ಅಂದರೆ ಹೆಚ್ಚಿನ ಪ್ರಮಾಣ ಅತಿಯಾಗಿ ಇಲ್ಲಿ ಮುಖ್ಯವಾಗಿ ಸೆಕ್ಸುಯಲ್ ಅಸಾಲ್ಟ್ಸ್ಗಳನ್ನು ನಾವು ಮಾಡ್ತಕ್ಕಂಥದ್ದು. ಯಾವುದು ಇಲ್ಲಿ ಮುಖ್ಯವಾಗಿ ಇಲ್ಲಿ ಲೈಂಗಿಕವಾಗಿರ್ತಕ್ಕಂಥ ದೌರ್ಜನ್ಯ. ಪೆನಿಟ್ರೇಟ್ ಯು ಸೆಕ್ಸುಯಲ್ ಅಸಾಲ್ಟ್ಸ್ ಅನ್ನೋದು ಲೈಂಗಿಕವಾಗಿ ದೌರ್ಜನ್ಯವನ್ನು ಮಾಡಿದ್ರೆ ಇಟ್ಸ್ ಆಲ್ಸೋ ಒನ್ ಆಫ್ ದ ಅಫೆನ್ಸ್. ಎರಡನೇದಾಗಿ ಅಗ್ರಾವೇಟೆಡ್ ಪೆನಿಟ್ರೇಟಿವ್ ಸೆಕ್ಸುಯಲ್ ಅಸಾಲ್ಟ್ಸ್ ಅಂದರೆ ಬಲಾತ್ಕಾರದಿಂದಾಗಿ ಅಗ್ರಾವೇಟಿವ್ ಪೆನಿಟ್ರೇಟಿವ್ ಸೆಕ್ಸುಯಲ್ ಅಸಾಲ್ಟ್ಸ್ ಬಲಾತ್ಕಾರ ಪೂರ್ವಕವಾಗಿ ಲೈಂಗಿಕ ದೌರ್ಜನ್ಯ ಮಾಡಿದ್ರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಅಫೆನ್ಸ್. ಒಂದನೇದಾಗಿ ಪೆನಿಟ್ರೇಟಿವ್ ಸೆಕ್ಸುಯಲ್ ಅಸಾಲ್ಟ್ ಒಂದು ಅಫೆನ್ಸ್. ಎರಡನೇದಾಗಿ ಮುಖ್ಯವಾಗಿ ಅಗ್ರಾವೇಟೆಡ್ ಪೆನಿಟ್ರೇಟಿವ್ ಸೆಕ್ಸುಯಲ್ ಅಸಾಲ್ಟ್ ಈಸ್ ಆಲ್ಸೋ ಅಫೆನ್ಸ್. ಮೂರನೇದಾಗಿ ಇಲ್ಲಿ ಮುಖ್ಯವಾಗಿ ಸೆಕ್ಸುಯಲ್ ಅಸಾಲ್ಟ್ ಲೈಂಗಿಕವಾಗಿ ಹಲ್ಲೆಯನ್ನು ಮಾಡಿದರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಅಫೆನ್ಸ್. ದೆನ್ ಅಗ್ರಾವೇಟೆಡ್ ಸೆಕ್ಸುಯಲ್ ಅಸಾಲ್ಟ್ಸ್ ಅಂದರೆ ತೀವ್ರ ಸ್ವರೂಪದ ಲೈಂಗಿಕ ಹಲ್ಲೆನೂ ಸಹ ಇಲ್ಲಿ ಮುಖ್ಯವಾಗಿ ಅದು ಒಂದು ಅಪರಾಧ ಅಂತೇಳಿ ಕರಿತೀವಿ. ದೆನ್ ಸೆಕ್ಸುಯಲ್ ಹೆರಾಸ್ಮೆಂಟ್ ಲೈಂಗಿಕ ಕಿರುಕುಳ. Sexual harassment is also one of the offense. And sixth one is using the children for pornographic purpose. ಅಶ್ಲೀಲವಾಗಿರ್ತಕ್ಕಂಥ ಚಿತ್ರಗಳನ್ನು ಬರೀಲಿಕ್ಕೆ ಅಥವಾ ಪ್ರಿಂಟ್ಔಟ್ ಹಾಕಲಿಕ್ಕೆ ಬಳಸ್ಕೊಳ್ಳೋದು ಮಕ್ಕಳನ್ನು, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ offense, sexual offense. And another one is storing pornographic ಮೆಟೀರಿಯಲ್ಸ್ ಅಶ್ಲೀಲವಾಗಿರ್ತಕ್ಕಂಥ ವಸ್ತುಗಳನ್ನು ಸ್ಟೋರ್ ಮಾಡ್ಕೊಳ್ತಕ್ಕಂಥ ಆ್ಯಂಡ್ ಇನ್ ಎನಿ ಫಾರ್ಮ್ ಆಫ್ ಕಮರ್ಷಿಯಲ್ ಪರ್ಪಸ್ ಅವುಗಳನ್ನು ವಾಣಿಜ್ಯ ದೃಷ್ಟಿಯಿಂದ ಬಳಸ್ಕೊಳ್ತಕ್ಕಂಥದ್ರಲ್ಲಿ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಕ್ಸುಯಲ್ ಅಫೆನ್ಸ್. ಸೊ ದೀಸ್ ಆರ್ ಆಲ್ ದ sexual offenses. If any person who do all that incident, that person was considered as offenders. So if any of the above mentioned violence, ಮೇಲಿನ ಎಲ್ಲ ಹಿಂಸೆಗಳಲ್ಲಿ ಏನಾದರೂ ಸಂಭವಿಸಿದರೆ ಯಾರ ಮೇಲೆ, ಆನ್ ದ ಚಿಲ್ಡ್ರನ್ ಬೇಸ್ಡ್ ಆನ್ ದ ನೇಚರ್ ಆಫ್ ವೈಲೆನ್ಸ್, ಅಲ್ಲಿ ಆಗಿರ್ತಕ್ಕಂಥ ಹಿಂಸೆಯನ್ನು ಪರಿಗಣಿಸಿಕೊಂಡು ಬೇಸ್ಡ್ ಆನ್ ದ ನೇಚರ್ ಆಫ್ ದ ವೈಲೆನ್ಸ್ ಸಿವಿಯರ್ ಪನಿಷ್ಮೆಂಟ್ ಆರ್ ಇಂಪೋಸ್, ಬಹಳ ಅತಿರೇಕವಾಗಿರ್ತಕ್ಕಂಥ ಸಿವಿಯರ್ ಪನಿಷ್ಮೆಂಟ್ ಆರ್ ಇಂಪೋಸ್ಡ್ ಆನ್ ದ ವೈಲೇಟರ್. ಯಾವ ವ್ಯಕ್ತಿ ಈ ಕಾರ್ಯವನ್ನು ಮಾಡ್ತಾನೋ ಅಂತಹ ವ್ಯಕ್ತಿಯ ಹಿಂಸೆಯನ್ನು ಪರಿಗಣಿಸಿಕೊಂಡು ಆಕ್ಟಿವಿಟೀಸನ್ನು ಪರಿಗಣಿಸಿ ಅಂತಹ ವ್ಯಕ್ತಿಗೆ ಬಹಳ ಕಠೋರವಾಗಿರ್ತಕ್ಕಂಥ ಒಂದು ಶಿಕ್ಷೆಯನ್ನು ಕೊಡಲಿಕ್ಕೆ ಸರ್ಕಾರ ಪ್ರಯತ್ನವನ್ನು ಮಾಡುತ್ತೆ. ಇನ್ನು ಅದಾದ ನಂತರ ಬರ್ತಕ್ಕಂಥ ಮತ್ತೊಂದು ಪ್ರಾಬ್ಲಮ್ ಅಂದರೆ ಫೀಮೈಲ್ ಫೆಟಿಸೈಡ್, ಹೆಣ್ಣು ಭ್ರೂಣ ಹತ್ಯೆ ಅನ್ನೋದು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಮಸ್ಯೆ ನಮ್ಮ ದೇಶದಲ್ಲಿ ಕಂಡುಬರ್ತಕ್ಕಂಥ ಹೆಣ್ಣು ಭ್ರೂಣ ಹತ್ಯೆ. ರಿಮೆಂಬರ್, ಫೀಮೈಲ್ ಫೆಟಿಸೈಡ್ ಈಸ್ ಆನ್ ಅಟೆಂಪ್ಟ್. ಹೆಣ್ಣು ಭ್ರೂಣ ಹತ್ಯೆ ಅಂತಕ್ಕಂಥದ್ದು ಒಂದು ಪ್ರಯತ್ನ. ಫೀಮೈಲ್ ಫೆಟಿಸೈಡ್ ಈಸ್ ಆನ್ ಅಟೆಂಪ್ಟ್. ಯಾವ ಅಟೆಂಪ್ಟ್ ಇದು? To stop the natural growth of female fetus in the womb of the mother. ತಾಯಿಯ ಗರ್ಭದಲ್ಲಿರ್ತಕ್ಕಂತಹ
ಹೂಮ್ ಬಂದರೆ ಗರ್ಭ. ತಾಯಿಯ ಗರ್ಭದಲ್ಲಿರ್ತಕ್ಕಂತಹ ಮಗು ಹೆಣ್ಣು ಮಗುವಾಗಿದ್ದರೆ ಅದರ ಬೆಳವಣಿಗೆಯನ್ನು ಸ್ಟಾಪ್ ಮಾಡ್ತಕ್ಕಂಥ ಒಂದು ಅಟೆಂಪ್ಟ್ ಯಾವುದು? ಫೀಮೈಲ್ ಫೆಟಿಸೈಡ್. ರಿಮೆಂಬರ್, ಒನ್ಸ್ ಅಗೇನ್ ವಿಲ್ ಐ ಸೇ, ಫೀಮೈಲ್ ಫೆಟಿಸೈಡ್ ಈಸ್ ಆನ್ ಅಟೆಂಪ್ಟ್, ಒಂದು ಪ್ರಯತ್ನ. ಯಾವ ಪ್ರಯತ್ನ? ಟು ಸ್ಟಾಪ್ ದ ನ್ಯಾಚುರಲ್ ಗ್ರೋತ್ ಆಫ್ ಫೀಮೈಲ್ ಫೀಟಸ್. ಆ ಹೆಣ್ಣು ಭ್ರೂಣದ ನೈಸರ್ಗಿಕ ಬೆಳವಣಿಗೆಯನ್ನು ಸ್ಟಾಪ್ ಮಾಡ್ತಕ್ಕಂಥದ್ದು. ಯಾವಾಗ? ಸೊ ಇನ್ ದ ಹೂಮ್ ಆಫ್ ಮದರ್. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಅಬಾರ್ಷನ್, ಅಂದ್ರೆ ಹತ್ಯೆ ಮಾಡ್ತಕ್ಕಂಥದ್ದು. ಅಬಾರ್ಷನ್, ದ ಫೀಟಸ್ ಫೋರ್ಸಿಬಲಿ, ಆ ಹೆಣ್ಣು ಶಿಶುವನ್ನು ಬಲಾತ್ಕಾರವಾಗಿ ನಾಶಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಇದು ಬಹಳ ಕಷ್ಟ. ಟು ಹ್ಯಾವ್ ಎ ಡೆಫಿನೆಟ್ ಸ್ಟಾಟಿಸ್ಟಿಕ್ಸ್, ಖಚಿತವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಇದ್ರ ಬಗ್ಗೆ, ಬರ್ನಿಂಗ್ ಇಶ್ಯೂಸ್ ಬಗ್ಗೆ, ಸೋಷಿಯಲ್ ಪ್ರಾಬ್ಲಮ್ಸ್ ಬಗ್ಗೆ ಕೊಡ್ತಕ್ಕಂಥದ್ದು ತುಂಬ ಕಷ್ಟ. ಬಟ್ ವಿ ಕಮ್ ಅಕ್ರಾಸ್, ಆದರೆ ನಾವು ಬರಲೇಬೇಕಾಗುತ್ತೆ. ದ ಇಂಡಿಕೇಟರ್ಸ್ ದಟ್ ಶೋಸ್, ನಮಗೆ ಕಂಡು ಬರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಸೊ ನಮಗೆ ತೋರಿಸ್ಕೊಡುತ್ತೆ ಎಕ್ಸಿಸ್ಟೆನ್ಸ್ ಆಫ್ ಫೀಮೈಲ್ ಫೆಟಿಸೈಡ್. ಸ್ಟಿಲ್ ಇವತ್ತಿಗೂ ಸಹ ಇಲ್ಲಿ ಮುಖ್ಯವಾಗಿ ಹೆಣ್ಣು ಭ್ರೂಣ ಹತ್ಯೆ ಆಗ್ತಾ ಇದೆ ಅನ್ನೋದಕ್ಕೆ ಕೆಲವು ಮಾಹಿತಿಗಳು ನಮಗೆ ಕಣ್ಣಿಗೆ ಕಂಡು ಬರ್ತಕ್ಕಂಥ ಘಟನೆಗಳನ್ನು ನೋಡ್ತೀವಿ. ದೆನ್ ರಿಮೆಂಬರ್ ದ ಫೀಮೈಲ್ ರೇಷಿಯೋ, ಮಹಿಳಾ ಸರಾಸರಿ. ದ ಫೀಮೈಲ್ ರೇಷಿಯೋ ಆಫ್ ಚಿಲ್ಡ್ರನ್ ಬಿಟ್ವೀನ್ 0 to 6 years. ನೋಡಿ, ಹೆಣ್ಣು ಮಕ್ಕಳ ಒಂದು ಸರಾಸರಿ, ಅದರಲ್ಲೂ ಹುಟ್ಟಿದ ಮಗುವಿನಿಂದ ಹಿಡಿದು 6 ವರ್ಷದ ಮಕ್ಕಳವರೆಗೆ ಆಸ್ ಗೋ ಡೌನ್ ಬಿಟ್ವೀನ್, ಕೆಳಗಿತ್ತು, ತುಂಬಾ ಕೆಳಗೆ ಹೋಗ್ತಾ ಇತ್ತು. ಬಿಟ್ವೀನ್ 1961 and 1980, ಆ 20 ವರ್ಷಗಳಲ್ಲಿ ದ ರೇಷಿಯೋ ಆಫ್ ಫೀಮೈಲ್ ಈಸ್ ಗೋಯಿಂಗ್ ಡೌನ್, ಕೆಳ ಹಂತಕ್ಕೆ ಹೋಗ್ತಾ ಇತ್ತು. ಆಸ್ ಪರ್ ದ ಸೆನ್ಸಸ್ ರಿಪೋರ್ಟ್ ಆಫ್ 2001, the female child ratio for every 1000 boys, ಪ್ರತಿ 1000 ಗಂಡು ಮಕ್ಕಳಿಗೆ 933 ಇತ್ತು. ಯಾವಾಗ? 1961 to 1980. ಎಷ್ಟು? ಔಟ್ ಆಫ್ 1000 ಬಾಯ್ಸ್ 933. ಬಟ್ ಇನ್ ದ ಇಯರ್ ಆಫ್ 2012, so it was reached out 940. ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಯಿತು, 940ಕ್ಕೆ ಬಂತು. ಬಟ್ ಇನ್ ಬಿಟ್ವೀನ್ ದ ಏಜ್ ಆಫ್ 0 to 6 years, ದ ನಂಬರ್ ವಾಸ್ 914. ನೋಡಿ, ಮಹಿಳೆಯರ ಸಂಖ್ಯೆ ಜಾಸ್ತಿ ಆಯಿತು, ಬಟ್ ಮಕ್ಕಳ ಸಂಖ್ಯೆ ಏನಾಯಿತು? 914 ಆಯಿತು. ಯಾವಾಗ? ಇನ್ ದ ಇಯರ್ ಆಫ್ 2012, the number was 914 for every 1000 boys. So in our country, around 1600 girls go missing every day. ನಮ್ಮ ಭಾರತದಲ್ಲಿ ಪ್ರತಿ ದಿವಸ 1600 ಹೆಣ್ಣು ಮಕ್ಕಳು ಮಿಸ್ ಆಗ್ತಾ ಇದ್ದಾರೆ, ಕಾಣೆ ಆಗ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ಸಮ್ ಸರ್ವೆ, ಕೆಲವು ಸರ್ವೆ ಪ್ರಕಾರವಾಗಿ ಅರೌಂಡ್ 100 ಮಿಲಿಯನ್ಸ್ ಗರ್ಲ್ಸ್ ಚಿಲ್ಡ್ರನ್ ಆರ್ ಲಾಸ್ಟ್ ಇನ್ ಇಂಡಿಯಾ ಟಿಲ್ ಟುಡೇ. ಇವತ್ತಿಗೂ ಸಹ ಭಾರತದಲ್ಲಿ 100 ಮಿಲಿಯನ್ಸ್ಗಳಷ್ಟು ಹೆಣ್ಣು ಮಕ್ಕಳು ಕಾಣೆಯಾಗ್ತಕ್ಕಂಥ ಪ್ರಸಂಗವನ್ನು ನಾವು ಕಾಣ್ತಾ ಇದ್ದೀವಿ. As per the census report of 1991, in our Karnataka, 960 women were
ವುಮೆನ್ ಫಾರ್ ಎವ್ರಿ 1000 ಮೆನ್. ಪ್ರತಿ 1000 ಪುರುಷರಿಗೆ ನಮ್ಮ ಕರ್ನಾಟಕದಲ್ಲಿ 960 ಜನ ಮಹಿಳೆಯರು ಇದ್ದರು. ಬಟ್ ಇನ್ 2001 ಸೆನ್ಸಸ್ ರಿಪೋರ್ಟ್ 2001ರಲ್ಲಿ ಇಲ್ಲಿ ಮುಖ್ಯವಾಗಿ ಇಟ್ ಹ್ಯಾಡ್ ಇನ್ಕ್ರೀಸ್ಡ್ ಅಪ್ ಟು 965. But the age group of 0 to 6 years, the number has decreased. 0 ಅಂದರೆ ಹುಟ್ಟಿದ ಮಗುವಿನಿಂದ 6 ವರ್ಷದವರಿರ್ತಕ್ಕಂಥ ಹೆಣ್ಣು ಮಕ್ಕಳ ರೇಷಿಯೋ ತುಂಬಾನೇ ಕಡಿಮೆ ಆಗ್ತಾ ಹೋಯಿತು. Remember, in the year of 1991, there were 960 girls for 1000 boys. But in 2001, there were 949 children for every 1000 boys. ನೋಡಿ, 2001ರಲ್ಲಿ ಪ್ರತಿ 1000 ಪುರುಷರಿಗೆ 949 ಜನ ಮಹಿಳೆಯರು ಮಾತ್ರ ನಮ್ಮ ದೇಶದಲ್ಲಿ ಕಂಡು ಬರ್ತಾ ಇದ್ದಾರೆ. ಇನ್ನು ಫ್ರಮ್ ರೀಸನಲ್ ಪ್ರಾಸ್ಪೆಕ್ಟಿವ್ ನಾವು ನೋಡ್ತಾ ಹೋದಾಗ, ಪ್ರಾದೇಶಿಕವಾಗಿ ನಾವು ನೋಡ್ತಾ ಹೋದಾಗ 80% of the newborn children have died in the urban area. From the regional perspective ನೋಡಿದಾಗ 80% newborn children have died in urban area and around 69% have died in rural area. 80% of the newborn children have died in urban area and 69% of the children have died in the rural area. As per the National Health Survey Report 3, as per the National Health Survey Report 3, in the last 10 years, the mortality rate of male child was, ಕಳೆದ 10 ವರ್ಷಗಳಿಂದ ಗಂಡು ಮಕ್ಕಳ ಸಾವಿನ ಪ್ರಮಾಣ 53.6% ಇತ್ತು. ಈಗ whereas the mortality rate of female children was, ನೋಡಿ ಅದನ್ನೇ ಹೆಣ್ಣು ಮಕ್ಕಳಿಗೆ ಹೋಲಿಸ್ಕೊಂಡ್ರೆ mortality rate of female child was 34.6%. 36.6% ಹೆಣ್ಣು ಮಕ್ಕಳ ಸಾವಿನ ಪ್ರಮಾಣ ಇದೆ. But the mortality rate of male child after the birth is 16.5. ಒಂದು ವೇಳೆ ಹುಟ್ಟಿರ್ತಕ್ಕಂಥದ್ದು ಗಂಡು ಮಗು ಅಂತ ಗೊತ್ತಾದ ನಂತರ ಆ ಗಂಡು ಮಗುವಿನ ಮರಣ ಪ್ರಮಾಣ ಎಷ್ಟಿದೆ? ಓನ್ಲಿ 16.5%. whereas the same for the girl is 19.3% of the mortality rate. So this shows that the amount of intolerance ನಮ್ಮಲ್ಲಿರ್ತಕ್ಕಂಥ ಅಸಹಿಷ್ಣುತೆಯನ್ನು ತೋರಿಸ್ಕೊಡುತ್ತೆ. ಇಂಟಾಲರೆನ್ಸ್ ಸೊಸೈಟಿ ಆಸ್ ಟುವರ್ಡ್ಸ್ ದ ಗರ್ಲ್ ಚಿಲ್ಡ್ರನ್ಸ್. ನಾವು ಹೆಣ್ಣು ಮಕ್ಕಳ ಬಗ್ಗೆ ತೋರಿಸ್ತಕ್ಕಂಥ ಅಸಹಕಾರದ ಮಾಹಿತಿಯನ್ನು ತೋರಿಸ್ಕೊಡುತ್ತೆ. ದೆನ್ ದ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಜೀವಿತಾವಧಿ, ದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಫ್ ಫೀಮೈಲ್ ಈಸ್ ಆಲ್ವೇಸ್ ಮೋರ್ ದ್ಯಾನ್ ಮೇಲ್. ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳ ಒಂದು ಜೀವಿತಾವಧಿ ಜಾಸ್ತಿಯಾಗಿ ಕಂಡುಬರ್ತಾ ಇದೆ. ಬಟ್ ಚಿಲ್ಡ್ರನ್ ಮಾರ್ಟಾಲಿಟಿ ರೇಟ್ ಮೋರ್ ಅಮಾಂಗ್ ದ ಗರ್ಲ್ ಚಿಲ್ಡ್ರನ್. ಆದರೆ ಮಕ್ಕಳ ಮರಣ ಪ್ರಮಾಣ ಹೆಣ್ಣು ಮಕ್ಕಳದು ಸಣ್ಣ ವಯಸ್ಸಿನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಸೊ ಒನ್ ಆಫ್ ದ ಮೈನ್ ರೀಸನ್ ಈಸ್, ಮುಖ್ಯ ಕಾರಣ ಅಂದರೆ ಸೊ ಇಲ್ಲಿ ಕನ್ಸೆಪ್ಷನ್ ಆ್ಯಂಡ್ ಪ್ರೀನಟಾಲ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಆಕ್ಟ್ PCPND 1994ರಲ್ಲಿ ಮುಖ್ಯವಾಗಿ ಟು ಪ್ರಿವೆಂಟ್ ಸಚ್ ಇನ್ಸಿಡೆಂಟ್ಸ್. ಈ ಕಾಯ್ದೆ ಯಾವುದು ಇಲ್ಲಿ ಮುಖ್ಯವಾಗಿ
conception and prenatal diagnostic techniques. Act 1994 to prevent such incident. Then finally, in spite of all these measures, the female feticide is not being curbed. ಇವೆಲ್ಲವುಗಳ ಮಧ್ಯದಲ್ಲಿ ಮಹಿಳಾ ಅಥವಾ ಹೆಣ್ಣು ಮಕ್ಕಳ ಹತ್ಯೆ ಕರ್ಬ್ ಆಗಿಲ್ಲ, ತಡೆಗಟ್ಟಲಿಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಡಿಸೈರ್ಡ್ ಎಕ್ಸ್ಟೆಂಟ್, ಅದನ್ನು ಯಾವುದೇ ಪ್ರಮಾಣ ತಡೆಯಲಿಕ್ಕೆ ಆಗ್ತಾ ಇಲ್ಲ. ದಿಸ್ ಈಸ್ ಮೋರ್ ಎವಿಡೆಂಟ್ ಅಮಾಂಗ್, ಎಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ ಅಂದರೆ ಮಿಡಲ್ ಕ್ಲಾಸ್ ಪೀಪಲ್, ಮಧ್ಯಮ ವರ್ಗದ ಜನ, ಅಪ್ಪರ್ ಮಿಡಲ್ ಕ್ಲಾಸ್, ಅದರಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಮಧ್ಯಮ ವರ್ಗದವರು, ಆ್ಯಂಡ್ ಎಜುಕೇಟೆಡ್ ಕ್ಲಾಸಸ್, ಶಿಕ್ಷಿತರ ಕುಟುಂಬಗಳಲ್ಲಿ ಮುಖ್ಯವಾಗಿ ಪೀಪಲ್ ಆಫ್ ಇಂಡಿಯಾದಲ್ಲಿ ದಿಸ್ ಶುಡ್ ಬಿ ಪ್ರಾಕ್ಟೀಸ್. ಫೀಮೇಲ್ ಫೆಟಿಸೈಡ್ ಈಸ್ ಟೇಕಿಂಗ್ ಪ್ಲೇಸ್ ಮೋರ್ ಅಮಾಂಗ್ ದ ಎಕಾನಮಿಕಲ್ ಅಫ್ಲುಯೆಂಟ್ ಕ್ಲಾಸಸ್, ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥ ಕುಟುಂಬಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗಿ ಆಗ್ತಾ ಇದೆ. ದೆನ್ ದ ರೂಟ್ ಆಫ್ ದಿಸ್ ಈವಿಲ್ ಕ್ಯಾನ್ ಬಿ ಸೀನ್ ಇನ್ ದ ಕಾನ್ಸೆಪ್ಟ್ ಆಫ್ ಪ್ರಾಪರ್ಟಿ ಇನ್ಹೆರಿಟೆನ್ಸ್. ಇನ್ನು ಕೆಲವರು ಏನು ಮಾಡ್ತಾರೆ, ಆಸ್ತಿಯನ್ನು ಕೊಡಬೇಕಾಗತ್ತೆ ಹೆಣ್ಣು ಮಗುವಾಗಿ ಹುಟ್ಟಿದರೆ ಅನ್ನೋ ಒಂದು ಕಾರಣಕ್ಕಾಗಿ ಫೀಮೇಲ್ ಫೆಟಿಸೈಡ್ಸ್ಗಳನ್ನು ಮಾಡ್ತಾರೆ. ದೆನ್ so many issues like dowry, exploitation from husband family, sexual harassment within the family and also in the public place makes the issues more complicated or complex, along with the cultural issues of property inheritance. ಹಸ್ತೆಯನ್ನು ಕೇಳ್ತಾರೆ ಹೆಣ್ಮಕ್ಳು ಅಂತೇಳಿ ಇವತ್ತು ಫಿಮೇಲ್ ಫೆಟಿಸೈಡ್ ಅನ್ನು ಮಾಡ್ತಿದ್ದಾರೆ. ದ ಪ್ರೆವಿಲಿಯನ್ಸ್ ಆಫ್ patriarchal values are the main reasons for the existence of female feticide. ಇವತ್ತಿಗೂ ಸಹ ಇಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಇವತ್ತಿಗೂ ಸ್ಟಿಲ್ ಇದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಈ ಎಲ್ಲ ಅಂಶಗಳು. ಡೌರಿ ಆಗಿರ್ಬೋದು, ಡೌರಿ ನಂತರ ಬಂದಾಗ ಎಕ್ಸ್ಪ್ಲಾಯಿಟೇಷನ್ ಫ್ರಮ್ ದ ಹಸ್ಬೆಂಡ್ಸ್ ಫ್ಯಾಮಿಲಿ ಆಗಿರ್ಬೋದು, ಸೆಕ್ಸುಯಲ್ ಹೆರಾಸ್ಮೆಂಟ್ಸ್ ವಿತಿನ್ ದ ಫ್ಯಾಮಿಲಿ ಆ್ಯಂಡ್ ಪಬ್ಲಿಕ್ ಪ್ಲೇಸ್ ಆಗಿರ್ಬೋದು. ಜೊತೆಯಲ್ಲಿ ಮುಖ್ಯವಾಗಿ ಮುಖ್ಯವಾಗಿ ಪ್ರಾಪರ್ಟಿ ಇನ್ಹೆರಿಟೆನ್ಸ್ ಆಕ್ಟ್ ಆಗಿರ್ಬೋದು. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ are helpful to still the female feticide is existence. So then after another important problem of our country is hunger and malnutrition. Students, ನಾಳೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಇವತ್ತೆಲ್ಲರೂ ಪಾಠವನ್ನು ಕೇಳಿ ತಕ್ಷಣಕ್ಕೆ ನನಗೆ ಫೋನ್ ಮಾಡಬೇಕು. ಕ್ಲಿಯರ್? ಓಕೆ.